ನನ್ನ ಪಾತ್ರದ ಬಗ್ಗೆ ನಾನು ಜಾಸ್ತಿ ಹೇಳ್ಕೊಳ್ಳೋ ಹಾಗಿಲ್ಲ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಮೂವಿ, ಕ್ರೈಮ್ ಥ್ರಿಲ್ಲರ್ ಬೇಸ್ಡ್ ಆಗಿರೋಂತಹ ಮೂವಿ. ಸಾಗರ್ ಜೊತೆ ಮತ್ತು ಎಂಟೈರ್ ಟೀಮ್ ಬೀನ್ ಅ ಬ್ಯೂಟಿಫುಲ್ ಸಪೋರ್ಟ್. ನನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳ್ಕೊಳ್ಳೋ ಅಂಥದ್ದಿಲ್ಲ, ರಿವೀಲ್ ಮಾಡೋ ಅಂಥ ನಾನ್ ರಿವೀಲಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ಬಹುದು. ಬಟ್ ಆಸ್ ಅ ಮೂವಿ ಇಟ್ ಈಸ್ ಅ ಬ್ಯೂಟಿಫುಲ್ ಮೂವಿ, ಆಸ್ ಅ ಟೀಮ್ಸ್ ಎಫರ್ಟ್ ಇಟ್ಸ್ ಅ ಬ್ಯೂಟಿಫುಲ್ ಎಫರ್ಟ್. ಆ್ಯಂಡ್ ಐ ಆಮ್ ಪ್ರಿಟಿ ಶೋರ್ ಎಲ್ಲರೂ ಇದನ್ನು ಥಿಯೇಟ್ರಿಗೆ ಬಂದು ನೋಡಿ ಎಂಕರೇಜ್ ಮಾಡಿ ನಮ್ಮ ಟೀಮ್ನ ಸಪೋರ್ಟ್ ಮಾಡ್ತೀರಾ ಅಂತ ಆಶಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಸೋ ಮಚ್. ನಾನ್ ರಿವೀಲಿಂಗ್ ಕ್ಯಾರೆಕ್ಟರ್ ಅಂದ್ರೆ ನೀವೇ ಅನಾಮಧೇಯ ಅಶೋಕ್ ಕುಮಾರ್ ಅನ್ಕೊಂಡು ಕೂಡ ಐಟಿಲ್ ಕೆಲಸ ಮಾಡ್ತಾರೆ. ಅಂದ್ರೆ ಸಿನಿಮಾ ಅಂದ್ರೆ ಪ್ಯಾಷನ್. ಸ್ನೇಹ ಅವ್ರನ್ನ ನೀವು ನೋಡಿರ್ತೀರಿ ಸಿನಿಮಾದಲ್ಲಿ ಸ್ವಾತಿ ಮುತ್ತಿನ ಮಳೆಹನಿಯಲ್ಲಿ. ಸೊ ತಮ್ಮ ಪಾತ್ರದ ಬಗ್ಗೆ ಅನಾಮಧೇಯ ಅಶೋಕ್ ಕುಮಾರ್ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ನೇಹ ಶರ್ಮಾ. ಫಿಲ್ಮ್ ಬಗ್ಗೆ ಮೊದಲದಾಗಿ ಮಾತಾಡಬೇಕು ಅಂತ ಅಂದರೆ ದ ವೆರಿ ಥಾಟ್, ಒಂದು ಇಂಟ್ರೀಗಿಂಗ್ ಥಾಟ್ ಅದು. ಅಂದರೆ ಒಂದು ಲಾ ಎನ್ಫೋರ್ಸ್ಮೆಂಟ್ ವರ್ಸಸ್ ಮೀಡಿಯಾ. ತುಂಬ ಗ್ರಿಪ್ಪಿಂಗ್ ಸ್ಟೋರಿ ಇದೆ. ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಷ್ಟೇ ಇಲ್ಲ, ಫುಲ್ ದಿಗ್ಗಜರಿದ್ದಾರೆ. ನನಗೆ ಒಂದು ಸ್ಮಾಲ್ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದ್ದೀನಿ. ಕಾಪ್ಸ್ ವೈಫ್ ಹರ್ಷಲ್ ಕೌಶಿಕ್ ಅವ್ರ ವೈಫ್ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿರೋದು. ಆ್ಯಂಡ್ February 7th ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದ್ಯಾಟ್ ಡೇಟ್. ಯಾಕಂದರೆ ಸಿನಿಮಾ ನಾನು ಫುಲ್ಲಾಗಿ ನೋಡಿಲ್ಲ, ನಾನು ನೋಡೋದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ಎಲ್ಲರಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಐ ವಿಶ್ ಎಲ್ಲರೂ ಸಿನಿಮಾ ಬಂದು ನೋಡ್ತಾರೆ ಅಂತ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಎಲ್ಲರೂ. ಒಬ್ಬರು ಆ್ಯಕ್ಟರ್ನ ಬಿಟ್ಟಿದ್ದೀವಿ, ನಾನಿದ್ದು ನನ್ನ ಮುಗಿಸಿದ ಮೇಲೆ ಅವ್ರನ್ನ ಕರ್ಕೊಂಡು ಬಿಟ್ಟು ಎಲ್ರಿಗೂ ಸ್ಟೇಜ್ ಮೇಲೆ ಜಾಗ ಸಾಲ ಅನ್ಸುತ್ತೆ. ಹೊಸ ಹೇಳುವುದೇನಿಲ್ಲ, ನೀವೇ ಇಂಟ್ರೊಡಕ್ಷನ್ ಎಲ್ಲನೂ ಹೇಳ್ಬಿಟ್ರಿ. ಸಿನಿಮಾ ಏನರ ಬಗ್ಗೆ, ಯಾರು ಸಿನಿಮಾ ಮಾಡಿದ್ದಾರೆ ಅಂತಲ್ಲ. ಖುಷಿ ಇದೆ ಒಂದು ಹೊಸ ತಂಡದ ಜೊತೆ ಕೆಲಸ ಮಾಡಿದ್ದು. ಜೊತೆಗೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಅನಿಸೋದು, ನಮಗೆಲ್ರಿಗೂ ಗೊತ್ತು, ಯಾಕಂದರೆ ನೀವು ಇದೇ ಉದ್ದಿಮೆಯ ಪಾಲುದಾರರಾಗಿದ್ದರಿಂದ ನಿಮ್ಗೆಲ್ರಿಗೂ ಗೊತ್ತು ಕನ್ನಡ ಸಿನಿಮಾಗಳಿಗೆ ಎಷ್ಟು ಮಾರ್ಕೆಟ್ ಇದೆ, ಇಲ್ಲಿ ಬಂಡವಾಳ ಹೂಡುವಂಥವ್ರಿಗೆ ಎಷ್ಟು ರಿಟರ್ನ್ಸ್ ಬರ್ತಾ ಇದೆ, ಇದೆಲ್ಲ ನಿಮಗೆ ಚೆನ್ನಾಗೇ ಗೊತ್ತಿರುತ್ತೆ. ಆದರೂ ಸಹ ಹಠ ಹಿಡಿದು ಮಾಡ್ತೀವಿ ಸಿನಿಮಾ ಅಂತ ಹೇಳಿದಾಗಲ್ಲ, ಅವರ ಧೈರ್ಯಕ್ಕೆ ನನ್ನ ಸಲಾಮ್. ನಿಜವಾಗ್ಲೂ ನನಗೆ ಖುಷಿ ಅನಿಸೋದು, ಕೆಲವರು ಅಲ್ಲಿ ಇಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಮಾಡ್ತಾ ಇದ್ದಾರೆ, ಅವ್ರನ್ನ ಬಿಟ್ಟುಬಿಟ್ಟು ಹೊರತುಪಡಿಸಿ ನಿಜವಾಗ್ಲೂ ಪ್ರೀತಿಯಿಂದ ಸಿನಿಮಾ ಮಾಡಬೇಕು ಅಂತ ಹುಚ್ಚಿನಿಂದ, ಆ ಹುಚ್ಚಿನಿಂದ ಬರುತ್ತೆ ಅಂತ ನಾವು ಹುಡ್ಕೊಂಡು ಹೋಗ್ಬೇಕು ಹೋದರೆ ಏನೋ ಒಂದು ಕತೆ ಹೇಳಬೇಕು, ಇದನ್ನು ಬರೀ ಫೇಮಸ್ ಆಗಿಬಿಡ್ಬೇಕು ಅಂತ ಎಷ್ಟು ಜನ ಫೇಮಸ್ ಆಗ್ಲಿಕ್ಕೆ ಸಾಧ್ಯ? ಒಂಥರ ಫೇಮಸ್ ಅನ್ನೋದಕ್ಕೂ ಒಂದು ಅಳತೆಗೋಲು ಯಾವುದು? ಈಗ ರಜನಿಕಾಂತ್ ಅಮಿತಾಬ್ ಬಚ್ಚನ್ ಆಗೋದು ಒಂದು ಅದರ ಎತ್ತರದ ಮಟ್ಟ ಅಂದರೆ ಎಷ್ಟು ಜನ ನಾವು ಅಲ್ಲಿಗೆ ರೀಚ್ ಆಗಕ್ಕೆ. ಆದರೂ ಸಹ ನಮ್ಮ ಶ್ರಮವನ್ನು ನಾವು ಬಿಡ್ತಾ ಇಲ್ಲ. ಅದು ನನಗೆ ತುಂಬ ಹೆಮ್ಮೆ ಮತ್ತು ಖುಷಿ ಕೊಡುವಂಥ ವಿಷಯ. ಈ ಥರದ ಒಂದು ಕೆಲಸದ ಭಾಗವಾಗಿದ್ದೀನಿ ಅಂತ ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ. ನಿಯತ್ತು ನಿಮಗೆ ಇವಾಗ ಎಲ್ಲೂ ಸಿಗ್ತಾ ಇಲ್ಲ, ಎಲ್ಲೂ ಕಾಣಿಸಲ್ಲ. ಯಾವ ಕೆಲಸಕ್ಕೆ ಹೋದ್ರೂ ನಿಮಗೆ ನಿಯತ್ತಾಗಿ ಮುಂಚೆ ಇದ್ದ ಥರ ಕೆಲಸ ಮಾಡೋದು ನಮ್ಗೆ ಎಲ್ಲೂ ಕಾಣಿಸಲ್ಲ. ಆದರೆ ಸಿನಿಮಾಗೆ ಬನ್ನಿ, ನೀವು ನಿಯತ್ತು ನೋಡ್ಬೋದು ಅಂತ. ಯಾಕಂದರೆ ದುಡ್ಡು ಸಿಗಲಿ ದುಡ್ಡಿಂದು ಹೋಗಲಿ, ನಾನಂತೂ ಕೆಲವು ಆ್ಯಕ್ಟರ್ಸ್ಗಳ ನೋಡಿದ್ದೀನಿ, ಗೊತ್ತಿಲ್ಲ ಈಗಿನ ಜನ್ರೇಷನ್ ಅವ್ರಿಗೆ ಆ ಥರದ ಆ್ಯಕ್ಟರ್ಸ್ ಕಾಣಿಸ್ತಾರೋ ಇಲ್ವ, ಯಾಕಂದರೆ ನಾವೇ ಅವರ ಸೀನಿಯರ್ ಜನ್ರೇಷನು, ನಾವು ಆ ಥರ ಇಲ್ಲ. ನಾನು ನೋಡಿರೋ ಆ್ಯಕ್ಟರ್ಗಳು ಸುಮಾರು ಜನ ಶಾರ್ಟಿಗೆ ಬಂದು ಶೂಟಿಂಗ್ ಸ್ಪಾಟಿಗೆ ಬಂದು ತಿಂಡಿ ತಿಂತಾ ಇರಲ್ಲ. ಕೆಲವರು ಯಾಕೆ ತಿಂಡಿ ತಿಂದಿಲ್ಲ ಅಂತ ಕೇಳಿದ್ರು, ಇಲ್ಲ ಶಾರ್ಟಿಗೆ ಕರೆದಿಲ್ಲ ಇನ್ನ ಅಂತ. ನಿಜವಾಗ್ಲೂ ನನಗೆ ಹೇಳ್ಬೇಕಾದ್ರೆ ಒಂಥರ ಆಗ್ತದೆ, ಒಂಥರ ರೋಮಾಂಚನ ಆಗ್ತಾ ಇದ್ದೀನಿ. ಆ ಥರದ ಕಮಿಟ್ಮೆಂಟ್, ಸಿನಿಮಾ ಪ್ರೀತಿ, ನಿಯತ್ತು ಇವೆಲ್ಲ ಇದ್ದಂಥ ಜಾಗ, ಇರುವಂಥ ಜಾಗ. ಇವತ್ತು ದುಡ್ಡೇ ಇಲ್ಲ ಅಂತಂದ್ರೂ ಸುಮಾರು ಜನ ಬಂದಿಲ್ಲ ಆ್ಯಕ್ಟ್ ಮಾಡ್ತಾರೆ, ದುಡ್ಡೇ ಇಲ್ಲ ಅಂದ್ರೂ ಕೆಲಸ ಮಾಡುವಂಥ ಟೆಕ್ನಿಷಿಯನ್ಸ್ ಇದ್ದಾರೆ. ಜೊತೆಗೆ ದುಡ್ಡು ವಾಪಸ್ ಬರಲ್ಲ ಅಂತ ಗೊತ್ತಿದ್ರು ಬಂಡವಾಳ ಹಾಕುವಂಥ ಪ್ರೊಡ್ಯೂಸರ್. ಇವರೆಲ್ಲ ಯಾಕೆ ಮುಖ್ಯ ಆಗುತ್ತೆ ಅಂತಂದರೆ, ಸಿನಿಮಾ ಆಸ್ ಅ ಪಾರ್ಟ್ ಆಫ್ ಕಲ್ಚರ್, ನಮ್ಮ ಸಂಸ್ಕೃತಿಯ ನಮ್ಮ ಅಸ್ತಿತ್ವದ ಒಂದು ಡಾಕ್ಯುಮೆಂಟ್ ಆಗಿ ಉಳ್ಕೊಳ್ಳುತ್ತೆ. ಇವತ್ತಿನ ಜಗತ್ತಿನ ಇವತ್ತಿನ ಸಮಾಜದ ಡಾಕ್ಯುಮೆಂಟ್ ಆಗಿ ಉಳ್ಕೊಳ್ಳುತ್ತೆ. ಅದು ಯಾವತ್ತೋ ಒಂದು ದಿವಸ ಮುಂದಿನ ಪೀಳಿಗೆಗೆ ಅದು ಸ್ಫೂರ್ತಿ ಆಗ್ಬೋದು, ಅಥವಾ ಕಣ್ ತೆರೆಸುವಂಥ ಒಂದು ಎಲಿಮೆಂಟ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಜೊತೆಗೆ ಇವತ್ತು ಪ್ರಶ್ನೆ ಕೇಳೋದಕ್ಕೆ ನಮಗೆ ಉಳಿದಿರೋ ಕೆಲವೇ ಮಾಧ್ಯಮಗಳಲ್ಲಿ ಸಿನಿಮಾ ಕೊಡುವಂಥದ್ದು. ಎಲ್ಲ ಕಡೆಯೂ ಇವತ್ತಿನ ಅಂದರೆ ಜಗತ್ತಿನಾದ್ಯಂತ ಎಲ್ಲ ಕಡೆಯೂ ಬಂಡವಾಳಶಾಹಿಗಳು, ಅದು ಕ್ರೋನಿ ಕ್ಯಾಪಿಟಲಿಸ್ಟ್ ಅಂತ ಹೇಳ್ತೀವಿ. ಎಲ್ಲೋ ಒಬ್ಬಿಬ್ಬರ ಕೈಯಲ್ಲಿ ಹಣ ಏನಿದೆ ಅದರಿಂದ ಎಲ್ಲವನ್ನು ನಿಯಂತ್ರಿಸಲಿಕ್ಕೆ ಶುರು ಮಾಡಿಬಿಟ್ಟಿದೆ. ಎಯಿಂದ ಹಿಡಿದು ಇಲ್ಲಿವರೆಗೂ ಕೆಳಗಿನ ಸ್ತರದವರೆಗೂ. ಈ ಥರದ ಪರಿಸ್ಥಿತಿಯಲ್ಲಿ ಸಿನಿಮಾ ಜನರ ಮಾಧ್ಯಮವಾಗಿ,
ಸಂಸ್ಕೃತಿ ಅಂತ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಇದು ಜನರ ಮಾಧ್ಯಮ, ಜನರ ಸಮಸ್ಯೆಗಳನ್ನ ಎತ್ಕೊಂಡು, ಜನರ ಪ್ರಶ್ನೆಗಳನ್ನ ಎತ್ಕೊಂಡು ಜನರ ಮುಂದೆ ಇಟ್ಟು ಅದರಲ್ಲಿ, ಯಾಕಂದರೆ ಪ್ರಭುತ್ವಗಳು ಎಷ್ಟು ಉಳ್ಕೊಂಡಿದೆಯೋ ಅಲ್ಲಿ ಅಟ್ಲೀಸ್ಟ್ ಅಲ್ಲಿ ಪ್ರಶ್ನೆ ಕೇಳುವಂಥ ಅಭ್ಯಾಸವನ್ನು ಉಳಿಸ್ಕೊಳ್ಳೋದಕ್ಕೆ, ಯೋಚಿಸುವಂಥ ಅಭ್ಯಾಸವನ್ನು ಉಳಿಸ್ಕೊಳ್ಳೋದಕ್ಕೆ ತುಂಬ ಮುಖ್ಯ ಆಗುತ್ತೆ. ನೀವೆಲ್ಲರೂ ಮಾಧ್ಯಮ ಮಿತ್ರರು ಎಲ್ಲರೂ ಸೇರಿಸಿ, ನೀವೆಲ್ಲರೂ ಈ ಸಿನಿಮಾ ಉದ್ಯಮ ಒಂದು ಭಾಗ. ಯಾಕಂದ್ರೆ ನೀವು ತೊಗೊಂಡೋಗಿ ಸಿನಿಮಾ ಸೇರಿಸಿಲ್ಲ ಜನಗಳಿಗೆ ಅಂದರೆ ಆ ಜನಗಳಿಗೆ ತಲುಪೋದಿಲ್ಲ. ಹಾಗಾಗಿ ಈ ಥರದ ಒಂದು ಅಟೆಂಪ್ಟ್, ಒಂದು ಪುಟ್ಟ ಅಟೆಂಪ್ಟ್, ನಾವು ಏನು ಕತೆ ಹೇಳ್ತಾ ಇದ್ದೀವಿ ಅದೆಲ್ಲವನ್ನು ಬಿಟ್ಟು ಹೇಳ್ತಾ ಇದ್ದೀನಿ. ಅದರಲ್ಲಿ ಸಮಾಜದ ಸಮಸ್ಯೆಗಳನ್ನ ಎಲ್ಲೋ ಒಂದಷ್ಟು ಮಟ್ಟಿಗೆ, ಯಾಕಂದರೆ ಜನಗಳಿಗೆ ರಿಲೇಟ್ ಆಗಬೇಕು ಅಂದರೆ ಸಮಾಜದ ಯಾವುದೋ ಒಂದು ಅಂಶನ ಸಿನಿಮಾಗಳಿಗೆ ತಗೊಂಬಂದು ಅದನ್ನು ಕಥೆ ಮಾಡಿ ಪಾತ್ರಗಳ ಮೂಲಕ, ಸನ್ನಿವೇಶಗಳ ಮೂಲಕ, ಎಲ್ಲದರ ಮೂಲಕ ಹೇಳ್ತಾ ಇರ್ತಾರೆ ಸಿನಿಮಾ ಮೇಕರ್ಸ್. ಸೊ ಈ ಥರದ ಒಂದು ಮಾಧ್ಯಮವನ್ನು ಜೀವಂತವಾಗಿಡೋದಕ್ಕೆ ನೀವೆಲ್ಲರೂ ಶ್ರಮಿಸ್ತಾ ಇದ್ದೀರಾ. ಅದರ ಭಾಗವಾಗಿ ನಾನು ಇದ್ದೀನಿ ಅನ್ನೋದು ತುಂಬ ಹೆಮ್ಮೆ. ಈ ಥರದ ಒಂದು ಪುಟ್ಟ ಪ್ರಯತ್ನಕ್ಕೂ ನಾವೆಲ್ಲರೂ ಜೊತೆಯಾಗಿ ನಿಂತ್ಕೋಬೇಕು. ನೀವು, ನಾನು, ಇಲ್ಲಿರೋರು ಎಲ್ಲರೂ. ಆವಾಗ ಸಿನಿಮಾ ಉಳ್ಕೊಳುತ್ತೆ. ಸಿನಿಮಾ ಉಳ್ಕೊಂಡಾಗ ಜನರ ದನಿ ಉಳ್ಕೊಳತ್ತೆ. ಸೊ ಜನರ ಅಭಿವ್ಯಕ್ತಿ ಉಳ್ಕೊಳತ್ತೆ, ಪ್ರಜಾಪ್ರಭುತ್ವ ಉಳ್ಕೊಳತ್ತೆ. ಹಾಗಾಗಿ ಈ ಥರ ಸಿನಿಮಾ ಮಾಡೋರಿಗೆಲ್ರಿಗೂ ನನ್ನ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ಇದೆ ಸರ್, ಅವರು ಅದ್ರ ಬಗ್ಗೆ ಹೇಳ್ತಾರೆ. ರೈಟರ್ ಡೈರೆಕ್ಟರ್ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಯಾರನ್ನೋ ಒಬ್ಬರನ್ನ ಕೀಳಾಗಿ ತೋರಿಸ್ಬೇಕು, ಯಾರನ್ನೋ ಮೇಲಾಗಿ ತೋರಿಸ್ಬೇಕು ಅನ್ನೋದಲ್ಲ. ಒಂದು ವಾದ ಇಬ್ಬರ ಮಧ್ಯ ಬರುತ್ತೆ. ಯಾಕಂದ್ರೆ ಒಂದು ಕೊಲೆ ಇದೆ, ಅವನಿಗೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಸಾರಿ ಅವ್ನು ಇನ್ವೆಸ್ಟಿಗೇಟ್ ಮಾಡಬೇಕಾದ್ರೆ ಅವ್ನು ಎಲ್ಲ ಮೆಥಡ್ಗಳನ್ನು ಎಂಪ್ಲಾಯ್ ಮಾಡಬೇಕಾಗತ್ತೆ. ಅವ್ನು ಸತ್ಯ ಬೆಳೆಸ್ಬೇಕು, ಅವ್ನ ಕರ್ತವ್ಯ ಅದು ಸತ್ಯವನ್ನು ಬಾಯಿ ಬಿಡಿಸುವಂಥದ್ದು. ಎದುರುಗಡೆ ಕೂತಿರೋನು ಅವನು ಅವನೇ ಈ ಟ್ರೈಲರ್ನಲ್ಲಿ ಅಥವಾ ಡೈಲಾಗ್ ಟೀಸರ್ನಲ್ಲಿ ಹೇಳೋ ಪ್ರಕಾರ ಅವನು ಎಲ್ಲ ಇವರೇ ಹೇಳ್ತಾರೆ, ಇನ್ಸ್ಪೆಕ್ಟರ್ ಹೇಳ್ತಾರೆ, ಇವನು ವಿಟ್ನೆಸ್ಸ, ಇವನು ಕ್ರಿಮಿನಲ್ಲ, ಇವನಿದ ಅಂತ ಗೊತ್ತಿಲ್ಲ. ಸೊ ಅವನೊಬ್ಬ ಅನಾಮಧೇಯ. ಸೊ ಇದು ಅನಾಮಧೇಯ ಅನ್ನೋದ್ರಲ್ಲಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸಿದ್ದು ಏನಂದರೆ, ಇದು ಅನಾಮಧೇಯ ಅಂದರೆ ಹೆಸರಿಲ್ಲದವನು. ಹೆಸರಿಲ್ದವನು ಯಾರು ಬೇಕಾದ್ರೂ ಆಗ್ಬೋದು. ನಾನು, ನೀವು, ಯಾರು ಬೇಕಾದ್ರೂ, ಈ ದೇಶದ ಎಲ್ಲ ಯಾವ ಪ್ರಜೆ ಬೇಕಾದ್ರೂ ಆಗ್ಬೋದು. ಇದು ಯಾರ ಕಥೆ ಬೇಕಾದ್ರೂ ಆಗ್ಬಹುದು, ಯಾರಿಗೆ ಬೇಕಾದರೂ ಅದು ನಡಿಬಹುದು. ಈ ಥರ ಅವ್ನು ಕೊಲೆ ಮಾಡಿದನೋ ಇಲ್ವೋ, ಅಥವಾ ಯಾವುದೋ ಒಂದು ಅಪರಾಧ ಮಾಡಿದನೋ ಇಲ್ವೋ, ಅವನ ಮೇಲೆ ಅಪರಾಧ ಬಂದು ಅವ್ನು ಹಿಡ್ಕೊಂಡೋಗಿ ಅವನ್ನ ಟಾರ್ಚರ್ ಮಾಡುವಂತಹ ಪರಿಸ್ಥಿತಿ ಬಂದರೂ ಬರ್ಬೋದು. ಸೊ ಹಾಗಾಗಿ ಎಲ್ರಿಗೂ ರಿಲೇಟ್ ಆಗುತ್ತೆ ಇದು ಅಂತ ನನಗೆ ಅನ್ಸುತ್ತೆ. ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ಆರ್ಗ್ಯುಮೆಂಟ್ ಅವ್ರಿಗೆ ಮಧ್ಯ ಇದೆ, ಖಂಡಿತ ಇಂಟ್ರೆಸ್ಟಿಂಗ್ ಆರ್ಗ್ಯುಮೆಂಟ್ ಇದೆ. ಅದೇ ಅವ್ರ ಬರವಣಿಗೆ ಹೆಂಗಿರುತ್ತೋ ಹಾಗಿರುತ್ತೆ. ಬಟ್ ಖಂಡಿತ ನನ್ನ ಎಕ್ಸ್ಪೀರಿಯನ್ಸ್ ಬಂದು ಬಿಟ್ಕೊಟ್ಟಿಲ್ಲ. ಅವ್ರು ಹೇಳ್ತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾರೆ, ಒಂದು ಪಕ್ಷದ ಪರ ಜರ್ನಲಿಸ್ಟ್ ಕೆಲಸ ಮಾಡ್ತಾರೆ ಅಂತ. ನಿಮ್ಗೆ ಡೈಲಾಗ್ ಕೊಟ್ಟಿರ್ಲಿಲ್ವಾ? ಪೊಲೀಸ್ ವ್ಯವಸ್ಥೆ ಕೂಡ ಒಂದು ಚಾಲ್ತಿಯಲ್ಲಿರೋ ಸರ್ಕಾರದ ಪರ ಕೆಲಸ ಮಾಡುತ್ತೆ ಅಂತ ಹೇಳಿ ಇದೆ. ಅದನ್ನ ಇವರು ಟ್ರೈಲರ್ ಯೂಸ್ ಮಾಡಿಲ್ಲ. ನಾನು ಅದೇ ಅನ್ಕೋತಾ ಇದ್ದೆ, ನೋಡಿದಾಗ ಒಂದು ಬ್ಯಾಲೆನ್ಸ್ ಇದ್ದಿರ್ಬೇಕಾಗಿತ್ತು ಅಂತ ನಾನು ಹೇಳಂತಿದ್ದೆ. ಅದನ್ನು ಆಮೇಲೆ ಆ ಕಡೆಯಿಂದ ಬಂದು ಒಂದು ಕೌಂಟರ್ ಬರ್ಬೇಕಲ್ಲ. ಸೊ ಇದೆ, ಇದಾದ್ಮೇಲೆ ಇದೆ. ಹೌದು, ಅಂದ್ರೆ ಆ ಥರದ್ದು ನಡೀತಾ ಇದೆ. ಇದು ಜನರಲೈಸ್ ಮಾಡಿ ಯೂಸ್ ಮಾಡಬಾರ್ದು ಅಂತ ಖಂಡಿತ ನಾನು ಒಪ್ಕೋತೀನಿ. ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ಹಾಕಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಹೆಚ್ಚಿಗೆ, ಯಾಕಂದ್ರೆ ಅದೊಂದು ದೊಡ್ಡ ಉದ್ದಿಮೆ ಆಗೋಗ್ಬಿಟ್ಟಿರೋದ್ರಿಂದ ನಿಮ್ಗೆಲ್ರಿಗೂ ಆ್ಯಕ್ಚುಲಾಗಿ ಸಿನಿಮಾ ಪತ್ರಕರ್ತರೆಲ್ಲ ನೋಡಿರ್ತೀರ ಅದನ್ನು. ನಾವುಗಳು ಅದನ್ನು ನೋಡಿ ಅದನ್ನು, ಯಾಕಂದರೆ ಸಂವಿಧಾನದ ಒಂದು ಸ್ತಂಭ ನಮ್ಮ ಪತ್ರಿಕೋದ್ಯಮ, ಅದಕ್ಕೆ ಎಷ್ಟೊಂದು ಒಡಕುಗಳು ಬಿರುಕುಗಳು ಬಂದಿವೆ ಇವಾಗ ಅಂತ ನಮ್ಗೆಲ್ರಿಗೂ ಗೊತ್ತು. ಸೊ ಅದನ್ನು ಆ ಪ್ರಶ್ನೆ ಎತ್ತಬೇಕು ಅನ್ನೋದು ಒಂದು ಉದ್ದೇಶ ಇರ್ಬೋದು. ಬಟ್ ಅದರಲ್ಲೇ, ಯಾಕಂದರೆ ಇವತ್ತಿಗೆ ಬಂಡವಾಳದಿಂದ ತಪ್ಪಿಸ್ಕೊಂಡು ಈಚೆ ಬಂದು ಇಂಡಿಪೆಂಡೆಂಟ್ ಆಗಿ ಪತ್ರಕರ್ತರು ಎಲ್ಲ ರಿಸ್ಕ್ಗಳನ್ನು ತಗೊಂಡು ಇವತ್ತಿಗೂ ಪತ್ರಿಕೋದ್ಯಮ ಜೀವಂತವಾಗಿ ಇಟ್ಕೊಂಡಿದ್ದಾರೆ. ಸೊ ಅವರುಗಳ ಪ್ರಾತಿನಿಧ್ಯನೂ ಇಲ್ಲಿ ಇರಬೇಕು. ಇದೆ ಆ್ಯಕ್ಚುಲಾಗಿ ಸಿನಿಮಾದಲ್ಲಿದೆ. ಟೀಸರಲ್ಲಿ ನನಗೂ ಅದೊಂದಿತ್ತು ಕಮೆಂಟ್, ಇದು ಕಂಪ್ಲೇಂಟ್ ಅವರಿಗೆ ಹೇಳೋದಿತ್ತು. ಏನಾಯ್ತು ಸೆನ್ಸರ್ದೆಲ್ಲ ಎಲ್ಲ ಆಗಿದೆ, ಅವ್ರಿಗೆ ಗೊತ್ತಿರುತ್ತೆ ಸರ್. ನಮಗೆ ಅದು ಅಂದರೆ ಮತ್ತೆ ಹೆಂಗೆ ಅಂದರೆ, ನಾನು ನನ್ನ ಪ್ರೊಡಕ್ಷನ್ ಅಂತ ಮಾಡೋಕ್ಕೆ ಶುರು ಮಾಡಿದಾಗ ನಾನು ಆ ಥರ ಶುರು ಮಾಡಿಕೊಂಡೆ. ಈಗ ಎಲ್ಲರ ಹತ್ರ ಬಂಡವಾಳ ಅಷ್ಟೊಂದಿರಲ್ಲ. ಈಗ ಸಿನಿಮಾ ಮಾಡಬೇಕು ಅಂದರೆ ರಿಟರ್ನ್ಸೇ ತುಂಬ ಕಡಿಮೆ ಇದ್ದಾಗ ಬಂಡವಾಳ ಹಾಕೋರು ಸಿಕ್ಕೋದೇ ಇಲ್ಲ. ಒಂದು ಒಳ್ಳೆಯ ಐಡಿಯಾ ಅಂದರೆ ಬಂಡವಾಳ ಹಾಕೋನ
ಓಡುತ್ತೆ ಅಥವಾ ಓಡೋದಿಲ್ಲ ಅನ್ನೋ ಒಂದು ಅವನ ಇದಿರ್ತಲ್ಲ, ಅವನ ಜಡ್ಜ್ಮೆಂಟ್ ಇರುತ್ತಲ್ಲ, ಅವನ ಜಡ್ಜ್ಮೆಂಟ್ಗೆ ತಕ್ಕ ಹಾಗೆ ನಾವು ಕಥೆ ಹೇಳಿಲ್ಲ ಅಂತಂದಾಗ ಅವ್ನು ಇದನ್ನೆಲ್ಲ ಅಂದರೆ ಸೀರಿಯಸ್ ಯಾವುದೋ ಒಂದು ಸಬ್ಜೆಕ್ಟ್ ತಗೋತೀವಿ ಅಂತಂದರೆ ಸ್ಟಾರ್ಗಳಿಲ್ಲ ಅಂತಂದರೆ ಓಡೋದಿಲ್ಲ ಅಂತಂದ್ರೆ ಡಿಸೈಡ್ ಮಾಡ್ತಾನೆ, ಅವ್ನು ಯಾಕೆ ದುಡ್ಡು ಹಾಕ್ತಾನೆ. ಸೊ ಆ ಥರ ಇದ್ದಾಗ ಸಣ್ಣ ಸಣ್ಣದಾಗಿ ದುಡ್ಡನ್ನು ಸೇರಿಸಿ ಮಾಡುವಂಥ ಸಿನಿಮಾಗಳಿದ್ದಾಗ ಒಂದಷ್ಟು ಜನ ಟೆಕ್ನಿಷಿಯನ್ಸು, ಒಂದಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ. ನನ್ನ ಸಿನಿಮಾಲಿ ಹಾಗೆ ಮಾಡಿದ್ರು. ದುಡ್ಡು ನನ್ನ ಕೈಯಲ್ಲಿ ಏನಾಗುತ್ತೋ ಅಷ್ಟು ದುಡ್ಡು ಕೊಡ್ತಾ ಇದ್ದೆ, ಮಿಕ್ಕಿದ್ದನ್ನು ಅವ್ರನ್ನ ಶೇರ್ ಅಂತ ಕನ್ಸಿಡರ್ ಮಾಡಿ ಅವ್ರನ್ನೆಲ್ಲರೂ ಕೋ ಪ್ರೊಡ್ಯೂಸರ್ಸ್ ಅಂತ ಅವ್ರನ್ನೆಲ್ಲ ಪಾರ್ಟ್ನರ್ಸ್ ಅಂತ ತಗೋತಾ ಇದ್ದೆ. ಅದನ್ನು ಐ ಕಾಲ್ ಇಟ್, ಅದನ್ನ ಮುಂಚೆ ಶೇರ್ ಆಫ್ ಪ್ರಾಫಿಟ್ ಅಂತ ಇದ್ರು, ನಾನು ಅದನ್ನ ಶೇರ್ ಆಫ್ ರಿಸ್ಕ್ ಅಂತ ಹೇಳ್ತೀನಿ. ಯಾಕಂದರೆ ಒಂದು ಸ್ಕ್ರಿಪ್ಟಲ್ಲಿ ನಂಬಿ ಒಬ್ಬನ ಕೆಲಸವನ್ನು ನಂಬಿ ರಿಸ್ಕ್ ತಗೊಂಡು ಅವ್ರ ಒಳಗಡೆ ಬರ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲ ರಿಸ್ಕ್ ಹೋಲ್ಡರ್ಸ್, ಪ್ರಾಫಿಟ್ ಹೋಲ್ಡರ್ಸ್ ಅಲ್ಲ, ಅವರೆಲ್ಲ ರಿಸ್ಕ್ ತೊಗೊಂಡು ಬಂದಿದ್ದಾರೆ ಅಂತ ಒಂದು ಫೇರ್ ಶೇರ್ ಮಾಡಲ್ಲ ಅಂತ. ಈ ಬರ್ತಿರೋ ಸಿನಿಮಾಗಳೇ ಸರ್, ವಾರಕ್ಕೆ 8 ರಿಂದ 10 ಸಿನಿಮಾ ಬರ್ತಾ ಇದೆ. ನೀವು 7th ಡೇಟ್ ಹಾಕಿರೋದು ಕೂಡ ನೀವು 7 ಸಿನಿಮಾ ಇದೆಯಾ ಲೈನಪ್. ಸೊ ಈಗ ನೀವು ಹೇಳಿದ್ರಿ ರಿಟರ್ನ್ಸ್ ಬರೋದು ಹೇಳೋಕ್ಕಾಗಲ್ಲ ಹೇಗೆ ಅಂತ. ಸಿನಿಮಾ ಕಾಂಟೆಂಟ್ ಹೆಂಗಿರುತ್ತೆ ಅದ್ರ ಮೇಲೆ ವರ್ಕೌಟ್ ಆಗ ಬರುತ್ತೆ. ನಿಮಗೆ ಮಾಲ್ ಕಾನ್ಸಂಟ್ರೇಷನ್ನ ಹೇಗೆ ಆಪ್ರೇಟ್ ಮಾಡ್ತಿದ್ದೀರಿ? ರಿಲೀಸ್ ಪ್ಲಾನ್ ಏನಾಗಿದೆ ಈಗಿನ ಪರಿಸ್ಥಿತಿಯಲ್ಲಿ? ನನಗೆ ಗೊತ್ತಿಲ್ಲ ಅವ್ರು ಏನು ಪ್ಲಾನ್ ಮಾಡಿದ್ರು ಎಕ್ಸಾಕ್ಟಾಗಿ ಅಂತ. ಜವಾಬ್ದಾರಿ ಅವ್ರದ್ದೇ ಇದೆ, ಅವರೇ ಆ್ಯಕ್ಚುಲಾಗಿ ದುಡ್ಡು ಹಾಕಿರೋದು. ಹಾಗಾಗಿ ಪಾಪ ಅವರ ಮೇಲೆ ಜವಾಬ್ದಾರಿ ಬಿಟ್ಕೊಂಡು ನಾವೆಲ್ಲ ಆರಾಮಾಗಿದ್ದೀವಿ. ನನಗನ್ಸುತ್ತೆ ಎಲ್ಲ ಥರದ ಆಪ್ಷನ್ಸನ್ನು ನಾವು ಓಪನ್ ಆಗಿ ಇಟ್ಕೋಬೇಕು, ಎಲ್ಲ ಥರದಲ್ಲೂ ಟ್ರೈ ಮಾಡಬೇಕು. ಯಾಕಂದರೆ ಈ ಥರದ ಅಟೆಂಪ್ಟ್ಗಳು ಒಂದೇ ಕಡೆ ಗೆಲ್ಲೋದು ಅಥವಾ ಒಂದು ಕಡೆ ದುಡ್ಡು ಮಾಡೋದು ಸಾಧ್ಯನೇ ಇಲ್ಲ. ಈಗ ನಾನಂತೂ ಕೆಲವು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಕೇಳಿದ್ದು ತುಂಬ ಪುಟ್ಟ ಬಡ್ಜೆಟಲ್ಲಿ ಮಾಡಿದ್ರು. ಅವ್ರು ಹೇಳ್ತಾರೆ ನೀವು ಕಾಸ್ಟ್ ಆಫ್ ಪ್ರೊಡಕ್ಷನ್ನೇ ನೀವು ರಿಕವರ್ ಮಾಡೋಕ್ಕಾಗಲ್ಲ ಅಂತ ಕ್ಲಿಯರ್ಗೆ ಹೇಳ್ಬಿಡ್ತಾರೆ. OTT ಮುಂಚೆ ಒಂದಿತ್ತು, ಈ ಕೊರೋನಾ ಬಂದು OTTನೂ ಸಾಯಿಸ್ಬಿಡ್ತು. ಯಾಕಂದರೆ ಕೊರೋನಾ ಬಂದ ತಕ್ಷಣ ಸ್ಟಾರ್ಗಳೆಲ್ಲ ಮುಂಚೆ OTT TV ಥರ ಕನ್ಸಿಡರ್ ಮಾಡ್ತಾ ಇದ್ರು OTTಯನ್ನು. ಈ ಸ್ಮಾಲ್ ಸ್ಕ್ರೀನ್ ನಮಗಲ್ಲ, ನಮ್ಮ ಸ್ಟಾರ್ಡಮ್ ಹೋಗ್ಬಿಡುತ್ತೆ ಅಂತ. ಕೊನೆಗೆ ಅವ್ರಿಗೆ ಬದುಕಕ್ಕೆ ದಾರಿ ಇಲ್ಲ ಅಂತಂದಾಗ ಸೀದಾ ಹೋಗ್ಬಿಟ್ಟು OTTಲಿ ಕೂತ್ಕೊಂಡ್ಬಿಟ್ರು. ಇವತ್ತಿನ ದಿನ ದೊಡ್ಡ ದೊಡ್ಡ ಸಿನಿಮಾಗಳು ನಾವು ಏನು ಹೇಳ್ತೀವಿ ಏನದು ಪ್ಯಾನ್ ಇಂಡಿಯಾ ಅಂತ ಮಾಡೋಕ್ಕೆ ಹೋಗಿ ಬಡ್ಜೆಟ್ಗಳನ್ನು ದೊಡ್ಡದು ಮಾಡಿ ಇವ್ರು ಏನು ಮಾಡ್ತಾ ಇದ್ದಾರೆ, ಒಂದು OTT ಇಟ್ಸ್ ಕಾರ್ಪೊರೇಟ್ ಆಯ್ತಲ್ಲ, ಅವ್ರಿಗೆ ಒಂದು ಬಡ್ಜೆಟ್ ಅಂತ ಇಟ್ಟಿರ್ತಾರೆ. ಆ ಬಡ್ಜೆಟನ್ನು ಪೂರ್ತಿ ಇವರೇ ತಿಂದುಬಿಡ್ತಾರೆ. ಆ್ಯಕ್ಚುಲಾಗಿ ಬಡವರ ಹೊಟ್ಟೆ ಮೇಲೆ ಹೊಡೆಯೋದು ಅಂದ್ರೆ ಇದೆ. ಸೊ ಅಂದರೆ ಸಣ್ಣ ಸಣ್ಣ ಪ್ರಯತ್ನಗಳನ್ನ ಕೊಲ್ತಾ ಇದ್ದಾರೆ. ದೊಡ್ಡ ದೊಡ್ಡ ಬಡ್ಜೆಟನ್ನು ಮಾಡಬೇಕು ಅವಶ್ಯಕ ಇದ್ದರೆ ನಾನು ಒಪ್ಕೋತೀನಿ. ನೋಡಿ ಅವತಾರ ಥರದ್ದು ನಾವು ಸಿನಿಮಾ ಮಾಡ್ತೀವಿ ಅಂದರೆ ದುಡ್ಡು ಬೇಕು. ಯಾಕಂದರೆ CGI ಮಾಡೋದಕ್ಕೆ ಒಂದೊಂದು ಸೆಕೆಂಡ್ ಲೆಕ್ಕದಲ್ಲಿ ದುಡ್ಡು ಆಗುತ್ತೆ, ಅಷ್ಟು ಕೆಲಸ ಆಗುತ್ತೆ ಅದಕ್ಕೆ. ಆದರೆ ಅನವಶ್ಯಕವಾಗಿ ನಾವು ಸುಮ್ಮನೆ ಖರ್ಚು ಮಾಡಿ ಉಡಾಫೆ ಮಾಡಿ ನಾವು ಅದನ್ನ ದುಂದು ವೆಚ್ಚ ಮಾಡಿ ಇನ್ನೊಬ್ಬ ಯಾರೋ ಯೋಗ್ಯ ಒಂದು ಪಾಪ ಪ್ರಯತ್ನ ಪಟ್ಕೊಂಡು ಎಲ್ಲೋ ತಳಸ್ತರದಿಂದ ಬಂದಿರೋದು ತುಂಬ ಕಷ್ಟಪಟ್ಕೊಂಡು ಈ ಟ್ಯಾಲೆಂಟ್ ಇರುವಂಥ ಒಬ್ಬ ಮನುಷ್ಯ ಸಿನಿಮಾ ಮಾಡೋಕ್ಕೆ ತಂದಾಗ ಅವನಿಗೆ ಬಂಡವಾಳ ಹಾಕೊಡೋದಕ್ಕೆ OTT ಹತ್ರ ದುಡ್ಡಿರಲ್ಲ. ಅವ್ರಿಗೆ ಪಕ್ಕ ಕಾರ್ಪೊರೇಟ್ ದುಡ್ಡಿದ್ರೆ ತಗೋತಾರೆ, ದುಡ್ಡಿಲ್ಲ ಅಂತ ತೊಗೊಳ್ಳೋದು. ತುಂಬ ಸಿಂಪಲ್, ಅವ್ರಿಗೆ ಯಾವುದು ಕರುಣೆ ಎಲ್ಲ ಏನೂ ಇಲ್ಲ. ಸೊ ಹಾಗಾಗಿ ಏನಾಗಿದೆ, ನಾವೆಲ್ಲ ನಮ್ಮ ಪರಿಸ್ಥಿತಿ ಈಗ ಬಾಣಲೆಯಿಂದ ಬೆಂಕಿಗೆ ಅಂತ ಆಗೋಗಿದೆ. ಮುಂಚೆ ಡಿಸ್ಟ್ರಿಬ್ಯೂಟರ್ಗಳಿದ್ರು, ಅವರ ಹಂಗಿನಲ್ಲಿ ನಾವಿದ್ವಿ. ಈಗ OTTಗಳ ಹಂಗಿನಲ್ಲಿದ್ವಿ. OTTಗಳು ಹೆಂಗೆ ಅಂದರೆ ಮಾರ್ಕೆಟ್ ಹೆಂಗಿದೆಯೋ ಹಂಗಿದ್ದಾರೆ ಅವರು ಅಷ್ಟೇ. ಸೊ ಈಗ ಎಲ್ಲ ಆಪ್ಷನ್ಸ್ನು ಓಪನ್ ಇಟ್ಕೋಬೇಕಾದ್ರೆ ನಾವು TV, ಸ್ಯಾಟಲೈಟು ಮತ್ತು ಓವರ್ಸೀಸು ಎಲ್ಲದರಲ್ಲೂ ಎಲ್ಲೆಲ್ಲ ಚುಚ್ಚು ದುಡ್ಡು ಬರುತ್ತೋ ಎಲ್ಲನೂ ಸೇರಿಸಿ ಈ ಥರದ ಸಿನಿಮಾಗಳನ್ನ ಮಾಡಬೇಕಾದ್ರೆ ಒಂಥರ ಸಣ್ಣ ರೈತರ ಥರ ನಾವೆಲ್ಲ ಈಗ. ಕೊನೆಗೆ ಯಾರು ಮೊನ್ನೆ ಪ್ರೊಡ್ಯೂಸರ್ ಹೇಳ್ತಾರೆ, ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರು, ಎಲ್ಲೂ ದುಡ್ಡಿಲ್ಲ ಅಂತಂದಾಗ ನಾವು ಎಲ್ಲಿಗೆ ಹೋಗ್ಬೇಕು ಅಂದರೆ ಜನಗಳ ಹತ್ರ ಹೋಗ್ಬೇಕು. ಪ್ರಜಾಪ್ರಭುತ್ವ ಅಲ್ಲ ನಮ್ಮದು. ಸೊ ಪ್ರಜೆನೇ ಪ್ರಭು. ಅವನು ಆ್ಯಕ್ಚುಲಾಗಿ ಒಳ್ಳೆ ಆಡಿಯನ್ಸ್ನ ನಾವು ಬೆಳೆಸಿ ಉಳಿಸ್ಕೊಂಡ್ರೆ ಮುಂದಿನ ಪೀಳಿಗೆಗೂ ಸಮಾಜಕ್ಕೆ ಆ್ಯಕ್ಚುಲಾಗಿ ತುಂಬ ದೊಡ್ಡ ಕಾಣಿಕೆ ಆಗುತ್ತೆ ಸಿನಿಮಾದಿಂದ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. I'm Azad. I'm the music director of this film, and I would like to thank my director Sagar for giving me this great opportunity, and also I would like to thank Kishore sir and Harshil for their great performance, which inspired me to give my best in the background score. And I would request you all to watch the movie and support us. Thank you. Title track. ಇನ್ನೊಂದು ಫ್ಯಾಮಿಲಿ ಸಾಂಗ್ ಕೂಡ ಇದೆ. ಇದೇ ನಂದು ಫಸ್ಟ್ ಸಿನಿಮಾ, ಎಡಿಟ್ರಾಗಿ ವರ್ಕ್ ಮಾಡಿರೋದು. ಸೊ ಇದು 1 ವರ್ಷದಿಂದ ಕಷ್ಟಪಟ್ಟಿದ್ದೆ ಇದಕ್ಕೆ. ಅಂದರೆ ಸಾಗರ್ ಅವರು 24 ಗಂಟೆ ಅವೈಲೇಬಲ್ ಇದ್ದರು. ನೈಟ್ 2 o'clock 3 o'clock ಎಲ್ಲ ಫೋನ್ ಮಾಡಿ ಇಸೋದು ಆಯಿತಾ, ಇದು ಈ ಶಾರ್ಟ್ ಇಲ್ಲಿಂದ ಒಂದು 2 ಫ್ರೇಮ್ ಕಟ್ ಮಾಡಬೇಕು, ಇದು 2 ಫ್ರೇಮ್ ಅಟ್ಯಾಚ್ ಮಾಡಬೇಕು ಅಂತ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ. ಅದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಫಿಲಮು. ಮತ್ತು ಬಂದರೆ ಎಲ್ರಿಗೂ ಥ್ಯಾಂಕ್ ಯು. ನನಗೆ ಸ್ವಲ್ಪ ಸ್ಟೇಜ್ ನರ್ವಸ್ ಇದೆ, ಇದೇ ಫಸ್ಟ್ ಟೈಮ್ ಮೈಕಲ್ಲೆಲ್ಲ ಮಾತಾಡ್ತಿರೋದು, ಯಾವಾಗಲೂ ಸಿಸ್ಟಮ್ ಹಿಂದೆ ಇರ್ತಾಯಿದೆ. ಓಕೆ, ಥ್ಯಾಂಕ್ ಯು. ಈಗ ಸಿಸ್ಟಮ್ ತಂದು ಮುಂದೆ ಹಾಕ್ತೀವಿ ಬಿಡಿ. ಥ್ಯಾಂಕ್ ಯು. ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ, ಪ್ರಾಮಾಣಿಕ ಪ್ರಯತ್ನ.
ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿ. ನನಗೆ ಈ ಸಿನಿಮಾದಲ್ಲಿ ಭಾಗಿಯಾಗಕ್ಕೆ ಅವಕಾಶ ಕೊಟ್ಟ ಸಾಗರ್, ಅವಕಾಶ ಮಾಡಿಕೊಟ್ಟ ಶಿವಶಂಕರ್ ಮತ್ತು ಆದಿತ್ಯ ಇವ್ರಿಗೂ ಥ್ಯಾಂಕ್ಸ್ ಹೇಳ್ತೀವಿ. ಇವ್ರು ಹೇಳ್ದಂಗೆ 11ನೇ ತಾರೀಕು 11 ಸಿನಿಮಾ ಬರಲ್ಲ, 11ರಲ್ಲಿ ಇದು ಒಂದಾಗಲ್ಲ, ಇದು ಒಂದೇ ಆಗುತ್ತೆ ಅನ್ನೋ ನಂಬಿಕೆ. ಈ ಸಿನಿಮಾ ಬಗ್ಗೆ ನಾನು ಮಾತಾಡೋದಕ್ಕಿಂತ ನಮ್ಮ ಸಿನಿಮಾ ಎಲ್ಲರೂ ಥ್ಯಾಂಕ್ಸ್. ಥ್ಯಾಂಕ್ ಯು. ಕಾಂತರಾಜ್ ಕಡಿಪುಡಿ. ಕಡಿಪುಡಿ ಚಂದ್ರಿಗೆ ಏನಾಗುತ್ತೆ? ನಾನೇನು ಆಗಿಲ್ಲ, ನಾನು ಸಿನಿಮಾದಲ್ಲಿ ರೈಟರ್ ಆಗಿದ್ದೆ, ಆರ್ಟಿಸ್ಟ್ ಆಗಿದ್ದೆ. ಕಡಿಪುಡಿ ಅಂತ ನಮ್ಗೆ ಅವ್ರು ನೆನಪಾಗುತ್ತೆ. ಆ ಥರ ಸುಮಾರು ಜನ ಕಡಿಪುಡಿ ಹಾಕೋರಲ್ಲ ಸುಮಾರು ಜನ. ನಮಸ್ತೆ ಎಲ್ಲರಿಗೂ. ಈ ಸಿನಿಮಾ ಫಸ್ಟು ನಂಗೆ ಶುರುವಾಗಕ್ಕೆ ನನಗೆ ಮೇನು ಸುನೀಲ್ ಕಾರಣ. ಸುನೀಲ್ ಬಂದು ಸಾಗರ್ ಅವ್ರನ್ನ ಪರಿಚಯ ಮಾಡಿ ಈ ಥರ ಇದೆ, ಈ ಥರ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಸತಿ ಸಾಗರ್ ಅವ್ರು ನನಗೆ ಕತೆ ಹೇಳಿದ ತಕ್ಷಣ ನನಗೆ ತುಂಬ ಇಷ್ಟ ಆಯಿತು. ನನಗೆ ಹೆಚ್ಚಾಗಿ ಸಾಗರ್ ಅವರೇ ನನಗೆ ತುಂಬ ಇಷ್ಟ ಆದರು. ಇಲ್ಲ ಸುನೀಲ್ ಹಿಂಗೆ ಮಾಡೋಣ, ಹಿಂಗಿದೆ ಅನ್ನತ್ತೆ. ಆಮೇಲೆ ನನಗೆ ಈ ಸಿನಿಮಾ ಮಾಡಿದಾಗ ನನಗೆ ಎಷ್ಟೋ ಸಿನಿಮಾಗಳು ಕೆಲಸ ಮಾಡಿದಾಗ ಓಕೆ ಇನ್ನೂ ಮುಗಿಲ್ವಾ, ಇನ್ನೂ ಮುಗಿಯುತ್ತಾ, ಯಾವಾಗ ಮುಗಿಯುತ್ತೆ ಈ ಸಿನಿಮಾ ಅನ್ನೋ ಒಂದು ಯೋಚನೆ ಒಂದೊಂದು ಸತಿ ಕಾಡುತ್ತೆ ಪ್ರಶ್ನೆಗಳು. ಬಟ್ ಈ ಸಿನಿಮಾ ಇಲ್ಲಿವರೆಗೂ ನಾವು ಸಿನಿಮಾದಲ್ಲಿ ನಾವು ಕೆಲಸ ಮಾಡಿದ್ವು ಅನ್ನೋದೇ ನಮ್ಗೆ ನೆನಪಿಲ್ಲ. ಸೊ ಏನು ಅಂದರೆ ಒಂದು ಟೀಮ್ ವರ್ಕ್ ಅನ್ನೋದೇನಿದೆಯಲ್ಲ ಅದು ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಈ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಎಲ್ಲರೂ ದಯವಿಟ್ಟು 7ನೇ ತಾರೀಕು ನೋಡಿ ಎಲ್ಲ ಸಿನಿಮಾನ ಗೆಲ್ಲಿಸಿ. ಸರ್ ಒಂದು 20+ ಮಾಡಿ. ಆಲ್ಮೋಸ್ಟ್ ಡೇ ಫಾರ್ ನೈಟೇ ಮಾಡಿದ್ದೀವಿ ಸರ್. ಎಲ್ಲ ಬರೋರು ಸಾರ್ ಇಲ್ಲ ನೋವು ನೋಡ್ಕಾಣ್ತಿದ್ದೆ ಸರ್, ಬೆಳಕು ಬರ್ತಿದೆ ಸರ್, ಅದಕ್ಕೆ ಕ್ಲಾತ್ ಹಾಕಿ ಯೂನಿಟ್ ಹುಡುಗರಿಗೆಲ್ಲ ಅಲ್ಲೊಂದು ಕ್ಲಾತ್ ಹಾಕಿ ತುಂಬ ಡೇ ಫಾರ್ ನೈಟೇ ಆಲ್ಮೋಸ್ಟ್ ಮಾಡಿದ್ದೀವಿ. ಥ್ಯಾಂಕ್ ಯು DOP ನಮ್ಮ ಸುನೀಲ್ ಹೊಲ. ಫಸ್ಟ್ ಆಫ್ ಆಲ್ ಮಾಧ್ಯಮದವ್ರಿಗೆ, ಸೋಷಿಯಲ್ ಮೀಡಿಯಾದವ್ರಿಗೆ ಥ್ಯಾಂಕ್ ಯು. ನೀವು ಇಲ್ಲಿ ಇಷ್ಟೊಂದು ಜನ ಬಂದು ಸೇರಿರೋದಕ್ಕೆ. ನಮ್ಮ ಸಿನಿಮಾ ಜನಗಳಿಗೆ ಗೊತ್ತಾಗಬೇಕು ಅಂದರೆ ನಿಮ್ಮ ಸಪೋರ್ಟ್ ಬೇಕಾಗೇ ಆಗುತ್ತೆ. ಸೊ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಈ ಸಿನಿಮಾದಲ್ಲಿ CI ಸರ್ಕಲ್ ಇನ್ಸ್ಪೆಕ್ಟರ್ ಅತಿರಥ್ ಆಗಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಟೀಸರಲ್ಲಿ ನೀವು ನೋಡ್ದಂಗೆ ರಾಜರ ಕಥೆಗಳು ಎಲ್ಲರೂ ಹೇಳ್ತಾರೆ, ನಿನ್ನ ಕಥೆ ಯಾರು ಹೇಳ್ತಾರೆ ಅಂತ ಕಿಶೋರ್ ಸರ್ ಕ್ಯಾರೆಕ್ಟರ್ ಹೇಳುತ್ತೆ. ಸೊ ಈ ಅನಾಮಧೇಯ ಅಶೋಕ್ ಕುಮಾರ್ ಇದ್ದಾರೆ, ಆ ಥರದ್ದು ಎಷ್ಟೊಂದು ಕಥೆಗಳು ನಮಗೆ ಹೊರಗೆ ನಮ್ಮ ಜಗತ್ತಿಗೆ ಪಬ್ಲಿಕ್ಗೆ ಗೊತ್ತಾಗ್ದೇನೆ ಹೋಗ್ಬಿಡುತ್ತೆ. ಸೊ ಅಂಥದ್ದೊಂದು ಕಥೆನ ಈ ಇನ್ವೆಸ್ಟಿಗೇಷನ್ ಮೂಲಕ ನಾವು ಹೇಳಕ್ ಹೊರಟಿದ್ದೀವಿ. ಒಂದೇ ನೈಟಲ್ಲಿ ಆಗುವಂಥ ಕಥೆ. ಒಬ್ಬ ಹೈ ಪ್ರೊಫೈಲ್ ಲಾಯರ್ ಕೊಲೆ ಆದಾಗ ಒಂದು ಇನ್ವೆಸ್ಟಿಗೇಷನ್ ಎಷ್ಟು ಬೇಗ ಆಗಬೇಕು, ಎಷ್ಟು ಅರ್ಜೆನ್ಸಿ ಇರುತ್ತೆ, ಯಾವ ಥರದ ಪ್ರೆಷರ್ಗಳಿರುತ್ತೆ ಒಬ್ಬ ಪೊಲೀಸ್ ಆಫೀಸರ್ ಮೇಲೆ. ಸೊ ಆ ಆಯಾಮಗಳನ್ನೆಲ್ಲ ಕಥೆಯಲ್ಲಿ ಬರ್ತಿದೆ. ಆ್ಯಂಡ್ ಅಫ್ಕೋರ್ಸ್ ನೀವು ಕೇಳ್ದಂಗೆ ಇಂಡಿವಿಜುವಲ್ ಆಗಿ ಒಬ್ಬ ಇನ್ಸ್ಪೆಕ್ಟರ್ಗೆ ಅವನದೇ ಆದಂಥ ಒಂದು ಸ್ಟ್ಯಾನ್ಸ್ ಇರುತ್ತೆ, ಪೊಲಿಟಿಕಲ್ ಸ್ಟ್ಯಾನ್ಸ್ ಇರುತ್ತೆ, ಪ್ರೆಸ್ ಅವ್ರಿಗೆ ಅವ್ರದೇ ಆದಂತ ಇರುತ್ತೆ. ಸೊ ಅದ್ರದ್ದು ಜಗಳ, ಅದ್ರದ್ದು ನಮ್ದು ಏನು ಗಿವ್ ಅಂಡ್ ಟೇಕ್ ಕಾನ್ಸ್ಟೆಂಟ್ ಅದು ಥ್ರೂ ಔಟ್ ದ ಫಿಲ್ಮ್ ಇದೆ. ಸೊ ಇನ್ ಟರ್ಮ್ಸ್ ಆಫ್ ಐಡಿಯಾಲಜೀಸ್ ಏನಿದೆ ಅದ್ರದ್ದು ಫೈಟ್ ಥ್ರೂ ಔಟ್ ದ ಫಿಲ್ಮ್ ಇರುತ್ತೆ. ಕೊನೆಗೆ ಈ ಅನಾಮಧೇಯ ಅಶೋಕ್ ಕುಮಾರ್ ಅನ್ನೋರು ಯಾರು ಅನ್ನೋದು ರಿವೀಲ್ ಆಗುತ್ತೋ ಇಲ್ವೋ, ಈ ಕೇಸ್ ಏನಾಗುತ್ತೆ, ಸಾಲ್ವ್ ಆಗುತ್ತೋ ಇಲ್ವೋ ಅನ್ನೋದು ಸಿನಿಮಾದ ಮೇನ್ ಕಥೆ. ಆ್ಯಂಡ್ ಅಫ್ಕೋರ್ಸ್ ನೀವು ಹೇಳ್ದಂಗೆ ಕಿಶೋರ್ ಸರ್ ಜೊತೆ ಆ್ಯಕ್ಟ್ ಮಾಡೋದು ಒಂದು ಮೀನ್ಸ್ ಸಚ್ ಅ ಬಿಗ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ನಮಗೆ ಹೇಗೆ ಅಂದರೆ ಅವರು ಇನ್ಫ್ಯಾಕ್ಟ್ ಫಸ್ಟ್ ಡೇ ನಾವು ಶೂಟ್ ಮಾಡ್ತಿರ್ಬೇಕಾದ್ರೆ ಊಟ ಮಾಡಲ್ಲ ಅಂತಿದ್ರು ಸರ್. ಇದೇನಿದು ಮಧ್ಯಾಹ್ನ ಊಟ ಮಾಡಲ್ವಲ್ಲ ಹೆಂಗೆ ಅಂದರೆ ಮೇ ಬಿ ಅವ್ರು ಡಯಟ್ ತುಂಬ ಕಾನ್ಷಿಯಸ್ ಆಗಿ ಮಾಡ್ತಿದಾರೆ ಅಂತ. ಆಮೇಲೆ ಗೊತ್ತಾಗಿದ್ದೇನು ಅಂದರೆ ಹೊಸ ತಂಡ ಪ್ರೊಡಕ್ಷನ್ ಆ ಕಡೆ ಈ ಕಡೆ ಆಗೋ ಸಾಧ್ಯತೆ ಇರುತ್ತೆ ಅಂತ ಅವರು ನಾವೆಲ್ಲರೂ ಊಟ ಮಾಡಿ ಆದ್ಮೇಲೆ ಹೋಗಿ ಊಟ ಹಾಕೊಂಡು ಅವರೇ ಬಡಿಸ್ಕೊಂಡು ಊಟ ಮಾಡಿದ್ರು. ಸೊ ಅಫ್ಕೋರ್ಸ್ ಸ್ವಲ್ಪ ನರ್ವಸ್ನೆಸ್ ಇತ್ತು ಶುರುವಾದಾಗ, ಬಿಕಾಸ್ ನಂದು ಸಿಕ್ಕಾಪಟ್ಟೆ ಮಾತುಗಳಿದೆ ಸರ್. ಮೋಸ್ಟ್ ಆಫ್ ದ ಸೀನ್ಸ್ ನಾನು ಸರ್ ಆಪೋಸಿಟ್ ಅಲ್ಲೇ ಇರ್ತೀವಿ. ತುಂಬಾ ಹೆಲ್ಪ್ಫುಲ್ ಆಗಿದ್ರು. ಯಾವುದೇ ಒಂದು ಸೆಕೆಂಡ್ ಅವರು ಎಷ್ಟು ಸೈಕಲ್ ಹೊಡಿತಿದ್ದಾನಪ್ಪ ಅಂತ ಒಂದು ತೋರಿಸ್ಕೊಳ್ಳಿಲ್ಲ. ಆಗುತ್ತೆ ಇನಿಷಿಯಲ್ ಫಸ್ಟ್ ಡೇ ಆಫ್ ಶೂಟ್ ಅಲ್ವಾ, ಆಗುತ್ತೆ ಅಂತ ಸಪೋರ್ಟಿವ್ ಆಗಿ ಇದ್ದಿದ್ರಿಂದ ನನಗೆ ಐ ಕುಡ್ ಪಿಕಪ್. ಆ್ಯಂಡ್ ಅದಾದ್ಮೇಲಿಂದ ಸೀನ್ ವಾಟ್ ಎವರ್ ಆನ್ ಸ್ಕ್ರೀನ್. ಸರಿ, ಏನಾದರೂ ಪ್ರಶ್ನೆಗಳಿದೆಯಾ? ಓಕೆ, ಧನ್ಯವಾದಗಳು ಹರ್ಷಿಲ್. ಪೃಥ್ವಿ ಹಾಯ್. ಹಾ, ಏನ್ ಮಾಡಿದ್ದೀವಿ ಅನಾಮಧೇಯ ಅಶೋಕ್ ಕುಮಾರಲ್ಲಿ? ಕಿಶೋರ್ ಸರ್ ರೋಲ್ ಮಾಡ್ಬಿಟ್ಟಿದ್ಯಾ? ಹೇಳ್ಕೊಟ್ಟಿದ್ದು ಹೇಳೋ ಚೂರು ಕಿವಿಲ್ ಕೇಳಿಸ್ಕೊಂಡು. ಇಂಗ್ಲಿಷ್ ಅಲ್ಲಿ ಕನ್ನಡ ಹೇಳ್ಕೊಟ್ಟು.
ಓಕೆ, ಹಾಗಾರಿನ ಪಾಯಿಂಟ್ ಆಫ್ ವ್ಯೂ ಇಂದ ತಾವು ಮಾತನಾಡಬೇಕು ತಮ್ಮ ಸಿನಿಮಾ ಬಗ್ಗೆ. ಸರ್, ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ಟ್ರೈಲರು, ಡೈಲಾಗ್ ಟೀಸರು ಮತ್ತು ಟೀಸರ್ ಎಲ್ಲ ನೋಡಿದ್ದೀರ. ಸೊ ಅನಾಮಧೇಯ ಅಶೋಕ್ ಕುಮಾರ್, ಅದೇ ನಾನು ಹೇಳಿದ ಥರ ಇದು ಕಾನ್ಸೆಪ್ಟ್ ಏನಂದರೆ, ಇದು ಇಂಡಿಯನ್ ಲೀಗಲ್ ಕಾಂಟೆಕ್ಸ್ಟ್ ಮತ್ತು ಮೀಡಿಯಾ ಕಾಂಟೆಕ್ಸ್ಟಲ್ಲಿ ಯಾರೋ ಅನ್ನೋನ್ ವ್ಯಕ್ತಿ, ಅನಾನಿಮಸ್ ಪರ್ಸನ್ ಅನಾಮಧೇಯ ಅಶೋಕ್ ಕುಮಾರ್ ಅಂತ ಕರೀತಾರೆ. ಈ ಅನಾಮಧೇಯ ಅಶೋಕ್ ಕುಮಾರ್ ಟೈಟಲ್ ಅಂದರೆ ಈ ಕಥೆಯಲ್ಲಿ ನಮ್ಮ ಇರುವಂಥ ಎಲ್ಲ ಕ್ಯಾರೆಕ್ಟರ್ಸಲ್ಲಿ ಯಾರಾದರೂ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಈಗ ಏನೋ ಒಂದು ಸಿನಾರಿಯೋ ಆಗುತ್ತೆ, ಆ ಸಿನಾರಿಯೋದಲ್ಲಿ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ಯಾವ ಸ್ಟ್ಯಾಂಡ್ ತಗೊಳ್ತೀವಿ ಅನ್ನೋ ಥರ ಇರುತ್ತಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತು. ಅಂದರೆ ಹೇಗೆ ಹೇಳ್ತಾ ಇದ್ದೀನಿ ಅಂದರೆ, ಅದರಲ್ಲಿ ನಾವು ಈಗ ಫಾರ್ ಎಕ್ಸಾಂಪಲ್ ಈಗ ಲೈಕ್ ವಿಜಿಲೆಂಟೆ ಜಸ್ಟಿಸ್ ಬಗ್ಗೆ ಎಲ್ಲ ಮಾತಾಡ್ತೀವಿ. ಲೈಕ್ ಅದರಲ್ಲಿ ಇಂಡಿವಿಜುವಲ್ ಸ್ಟ್ಯಾಂಡ್ಸ್ ಇರುತ್ತೆ. ಸ್ವಲ್ಪ ಕಡೆ ನಾವು ಲೈಕ್ ಫಾರ್ ಇರ್ತೀವಿ, ಸ್ವಲ್ಪ ಕಡೆ ಅಗೇನ್ಸ್ಟ್ ಇರ್ತೀವಿ. ಸೊ ಅದ್ರ ಬೇಸ್ ಮೇಲೆ ಈ ಟೈಟಲ್ ಇಟ್ಟಿರೋದು. ಅಶೋಕ್ ಕುಮಾರ್ ಅನ್ನೋರು ಯಾರು ಬೇಕಾದ್ರೂ ಆಗ್ಬೋದು, ಲೈಕ್ ಅಂದರೆ ಇರೋವಂಥ ಕ್ಯಾರೆಕ್ಟರ್ಸಲ್ಲಿ ಯಾರಿಗೆ ಬೇಕಾದ್ರೂ ಆಗ್ಬೋದು ಅನ್ನೋ ರೀತಿಯಲ್ಲಿ. ಸೊ ಅಂದರೆ ಈ ಕತೆ ಹುಟ್ಕೊಂಡಿದ್ದ ರೀತಿ ಏನಂದರೆ, ಈಗ ಅಂದರೆ ಹಲವು ವರ್ಷಗಳ ಮುಂಚೆ, ಒಂದು 8-7 ವರ್ಷ, ಅಂದರೆ ಇದಕ್ಕೆ ಏನು ಸಂಬಂಧ ಇಲ್ಲ ಅಂದ್ರೂ, ಒಂದು 6 ವರ್ಷದ ಮಗುನ ಒಂದು ನಾರ್ತ್ ಇಂಡಿಯಾದಲ್ಲಿ ಒಂದು ರೇಪ್ ಅಂಡ್ ಡೆತ್ ಆಗುತ್ತೆ. ಆ ಕೇಸ್ ಅವ್ನು ಅರೆಸ್ಟ್ ಮಾಡಿದವನ್ನ 3 ತಿಂಗಳಲ್ಲಿ ಹೊರಗಡೆ ಬರ್ತಾನೆ. ಯಾಕಂದ್ರೆ ಸಾಕಷ್ಟು ಸಾಕ್ಷಿಗಳಿರಲಿಲ್ಲ ಅಂತ ಹೇಳ್ಬಿಟ್ಟು 3 ತಿಂಗಳಲ್ಲಿ ಹೊರಗಡೆ ಬರ್ತಾನೆ. ಹೊರಗಡೆ ಬಂದಾದ್ಮೇಲೆ ಆತನ್ನ ಆ ಮಗು ತಾಯಿ ಕೊಲೆ ಮಾಡ್ತಾರೆ. ಅವರಿಗೆ 14 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಸೊ ಈಗ ನಾವು ಯಾರ ಕಡೆ ಯಾರು ಫಾರ್ ಇದ್ದೀವಿ, ಯಾರು ಅಗೇನ್ಸ್ಟ್ ಇದ್ದೀವಿ ಅನ್ನೋದು ಅದು ಇಂಡಿವಿಜುವಲ್ ಚಾಯ್ಸ್ ಆಗುತ್ತೆ. ಅದೇ ರೀತಿ ಈಗ ಹೈದರಾಬಾದಲ್ಲಿ ಆಗಿದ್ದ ಕೇಸ್, ಡಾಕ್ಟರ್ ಕೇಸ್ ಎಲ್ಲರಿಗೂ ಗೊತ್ತಿದ್ದೇ ಇದೆ. ಸೊ ಅವ್ರದ್ದು ಅಂದರೆ 4 ಜನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಾದ್ಮೇಲೆ ತಪ್ಪಿಸ್ಕೊಳಕ್ ಹೋದ್ರು ಅಂತ 4 ಜನ ಶೂಟ್ ಮಾಡಿ ಸಾಯಿಸ್ತಾರೆ. ಎನ್ಕೌಂಟರ್ ಆಗುತ್ತೆ. ಅವರು ರಿಯಲ್ ಆಗಿ ಅವರೇ ಕ್ರಿಮಿನಲ್ಸಾ, ಇಲ್ಲ ಅವ್ರನ್ನ ಯಾರನ್ನಾರು ಮಾಡ್ಸಕ್ ಹೇಳಿದ್ರ, ಇಲ್ಲ ಇದು ಹೇಗಾಯ್ತು ಅನ್ನೋದು ಗೊತ್ತಾಗೋ ಅಷ್ಟರೊಳಗೆ ಕೇಸ್ ಮುಗ್ದೋಯ್ತು. ಸೊ ಈ ತರ ಒಂದು ಚಿಕ್ಕ ನಾಟಿಂದ ನನ್ನ ಕತೆ, ಈ ತರ ಒಂದು ಚಿಕ್ಕ ನಾಟಿಂದ ನನ್ನ ಕತೆ ಶುರುವಾಗಿದ್ದು. ಇದನ್ನ ನಾನು ಇನ್ನೂ ಜಾಸ್ತಿ ಈಗ ಬಿಡ್ಸಕ್ ಹೋದ್ರೆ ಕತೆ ಬಗ್ಗೆ ಗೊತ್ತಾಗ್ಬಿಡುತ್ತೆ. ಮುಂದೊಂದು ದಿನ ನನಗೆ ಅವಕಾಶ ಸಿಕ್ಕಿದಾಗ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಮತ್ತೆ ಈಗ ಕಿಶೋರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಕಿಶೋರ್ ಸರ್ ಆಕ್ಚುಲಿ ನಮ್ಮೆಲ್ಲರಿಗೂ ಕಿಶೋರ್ ಸರ್ ಗೊತ್ತು, ಬಟ್ ಕಿಶೋರ್ ಸರ್ಗೆ ನಾನು ಗೊತ್ತಿರಲಿಲ್ಲ. ಕಿಶೋರ್ ಸರ್ ಒಂದು ದೊಡ್ಡ ಫ್ಯಾನ್ ನಾನು. ನನ್ನ ಫ್ರೆಂಡ್ ಸಿನಿಮಾದಲ್ಲಿ ಸರ್ ಆಕ್ಟ್ ಮಾಡ್ಬೇಕಾದ್ರೆ, ದೇವಕಿ ಸಿನಿಮಾದಲ್ಲಿ ಮಾಡಿದ್ರು ಸರ್. ಅವಾಗ ಅವನ ಹತ್ರ ನೀನು ಹೆಂಗಾರು ಮಾಡಿ ಸರ್ ನಾನು ಭೇಟಿ ಮಾಡಿಸ್ಬೇಕು, ನಂಬರ್ ಕೊಡ್ಬೇಕಿಲ್ಲ, ಮಾತಾಡ್ಸಲ್ಲ ಅಂತ ಹೇಳಿ ಡಬ್ಬಿಂಗ್ ಸ್ಟುಡಿಯೋ ಮುಂದೆ ಹೋಗಿ ನಿಂತು ನಂಬರ್ ತೊಗೊಂಡೆ. ಅವಾಗ ನನಗೆ ಸಿನಿಮಾ ಮಾಡ್ಬೇಕಂತ ಆಸಕ್ತಿ ಇರಲಿಲ್ಲ, ಏನಿರಲಿಲ್ಲ. ಮುಂದೊಂದು ದಿನ ನಾನು ಸಿನಿಮಾ ಮಾಡಬೇಕು ಅಂತಂದಾಗ ಸರ್ರಿಗೆ ಒಂದು ಕತೆ ಹೇಳಿದೆ, ಟೇಕ್ ಆಫ್ ಆಗಲಿಲ್ಲ. ಮುಂದೆ ಈ ಕತೆ ನನಗೆ ಹೊಡೆದಾಗ ಸರ್ರಿಗೆ ನಾನೊಂದು ಸಿನಾಪ್ಸಿಸ್ ಕಳಿಸಿ, ಸರ್ ಈ ಸಿನಿಮಾ ನೀವು ಮಾಡೋದಾದ್ರೆ ನಾನು ಬರಿತೀನಿ ಸರ್ ಅಂತ ಹೇಳಿದೆ. ಸರ್ ಸಿನಾಪ್ಸಿಸ್ ಮಾಡಿ, ಅದು ಸಿನಾಪ್ಸಿಸ್ ನೋಡ್ಬಿಟ್ಟು ಕತೆ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಕತೆ ಮಾಡ್ಕೊಂಡು ಹೋದೆ, ಸಿನಿಮಾ ಆಯಿತು. ಆದರೆ ಸರ್ರಿಗೆ ನಮ್ಮಂಥ ನ್ಯೂ ಕಮರ್ಸ್ಗೆ ಸಪೋರ್ಟ್ ಮಾಡಿ ಮಾಡಬೇಕು ಅನ್ನೋದು ಏನೋ ಅವಶ್ಯಕತೆ ಇಲ್ಲ. ಬಟ್ ಸರ್ ಅದನ್ನ ಟು ಅನ್ ಎಕ್ಸ್ಟೆಂಟ್, ಯಾವ ಎಕ್ಸ್ಟೆಂಟಿಗೆ ಅದನ್ನ ಸಪೋರ್ಟ್ ಮಾಡಿ ಮಾಡಿದ್ರೆ, ನಮ್ಮ ಸಿನಿಮಾದಲ್ಲಿ ಇವಾಗ ನೋಡಿದ್ರೆ ಸರ್ ಕೋ-ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಏನಂದ್ರೆ, ನಾನೊಂದು ಕತೆ ತಗೊಂಡೋದಾಗ, ಯಾಕೆ ನನಗೆ ಇದಕ್ಕಿಂತ ಮುಂಚೆ ನಾನು ಎಲ್ಲೂ ವರ್ಕ್ ಮಾಡಿಲ್ಲ. ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ, ಒಂದು ವರದಿ ಅಂತ ಆಗಿದೆ, ಅದು ಸೈಮಾದಲ್ಲಿ 3 ನಾಮಿನೇಷನ್ಸ್ ಇದೆ. ಅದು ನನ್ನ ಎಕ್ಸ್ಪೀರಿಯನ್ಸ್. ಅದಕ್ಕೆ ಇನ್ನೂ ಮುಂಚೆ ಚಿಕ್ಕ ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ. ಬಟ್ ಈ ಕತೆ ಮಾಡ್ಕೊಂಡು ಹೋಗಾದ್ಮೇಲೆ ಸರ್ ಅದನ್ನ ಫುಲ್ಲಾಗಿ ಓದಿ, ಇದ್ರಲ್ಲಿ ಏನೇನು ಬೆಟರ್ ಮಾಡ್ಬೋದು, ಇದನ್ನ ಯಾವ ರೀತಿ ನಾವು ಎನ್ಹಾನ್ಸ್ ಮಾಡ್ಬೋದು, ಅಂಡ್ ನಾನು ಇದರಲ್ಲಿ ಯಾವ ರೀತಿಯಾಗಿ ಭಾಗಿಯಾಗ್ತೀನಿ, ಇದು ಎಲ್ಲದನ್ನು ಸರ್ ಲೈಕ್ ಅಂದ್ರೆ ಸರ್ರಾಗೆ ನಮಗೆ ತಿಳಿಸ್ಕೊಟ್ರು. ಆಮೇಲೆ ನಾನು ಸರ್ ಏನೊಂದು ಇದರಲ್ಲಿ ನಮ್ಮಂದ್ರೆ ಸರ್ರಿಂದ ಡೇಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಬಿಕಾಸ್ ಇಡೀ ಸಿನಿಮಾ ಸರ್ ಮತ್ತೆ ಹರ್ಷಿಲ್ ಅವ್ರ ಹೆಗಲ ಮೇಲೆ ಹಾಕೊಂಡು ಆಗಿರೋವಂಥದ್ದು. ಸರಿಗೆ ಡೇಟಿಗೆ ಒಂದು ನಾವು ವೆಯ್ಟ್ ಮಾಡ್ತಾ ಇದ್ವಿ. ಬಿಟ್ರೆ ಪರ್ಫೆಕ್ಟ್ ಅಂದ್ರೆ ನಮಗೆ ಯಾವ ರೀತಿ ಸಪೋರ್ಟ್. ಈಗ ನನಗೊಂದು ವಿಷಯ ಏನೋ ಒಂದು ಗೊತ್ತಾಗ್ಲಿಲ್ಲ ಸೆಟ್ಟಲ್ಲಿ ಅಂದ್ರೆ ನಾನು ಸರ್ ಓಕೆ ಸರ್ ಇದನ್ನ ಹೇಗೆ ಮಾಡ್ಬೋದು ಅಂತ ನಾನು ಸರ್ ನಾವು ಕೇಳ್ತಾ ಇದ್ದೆ, ಅಂದ್ರೆ ಒಂದು ಒಪಿನಿಯನ್ನಿಗೋಸ್ಕರ. ಸೊ ಅಷ್ಟು ಎಕ್ಸ್ಟೆಂಟಿಗೆ ಸರ್ ನ್ಯೂ ಕಮರ್ಸ್ನ ಸಪೋರ್ಟ್ ಮಾಡ್ತಾರೆ. ಸರ್ ಹೀಗೆ ಇರಲಿ ನಿಮ್ಮ ಸಪೋರ್ಟ್ ನ್ಯೂ ಕಮರ್ಸ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವಿಲ್ಲ ಅಂದ್ರೆ ಈ ಸಿನಿಮಾ ಇಲ್ಲ. ನೀವು ಒಪ್ಕೊಂಡಿದ್ದಕ್ಕೆ ನಾನು ಈ ಸ್ಟೇಜ್ ಸಿಕ್ಕಿದೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ಹರ್ಷಿಲ್ ಕೌಶಿಕ್. ಹರ್ಷಿಲ್ ಬಂದು ನನ್ನ ಫ್ರೆಂಡ್ ಶಿವ ಅಂತ ಕೋ-ಡೈರೆಕ್ಟರ್ ಸಿನಿಮಾದು, ಅಲ್ಲಿದ್ದಾರೆ. ಸೊ ಅವ್ರದ್ದು ಶಾರ್ಟ್ ಫಿಲಮ್ಸ್ ಅಲ್ಲಿ ವರ್ಕ್ ಮಾಡಿದ್ರು. ಹಾಗೆ ನಮಗೆ ಹರ್ಷಿಲ್ ಫ್ರೆಂಡು, ಅಲ್ಲಿಂದ ತುಂಬಾ ಒಳ್ಳೆ ಫ್ರೆಂಡ್ ಕೂಡ. ನಾವು ತುಂಬಾ ಅಂದ್ರೆ ಹರ್ಷಿಲ್ ಮುಂಚೆ ಈ ಪಾತ್ರ ಬಿಟ್ಟು ಇನ್ನೊಂದು ಪಾತ್ರದಲ್ಲಿ ಮಾಡಬೇಕಾಗಿತ್ತು. ಅದಾದ್ಮೇಲೆ ನಾವು ಒಂದು 3-4 ಮಂತ್ಸ್ ತುಂಬಾ ಹುಡುಕಾಡ್ತಾ ಇದ್ವಿ. ಈ ಕ್ಯಾರೆಕ್ಟರ್ ಯಾರು ಮಾಡೋದು ಅಂದ್ರೆ ಪಕ್ಕದಲ್ಲೇ ಇಟ್ಕೊಂಡು ಹುಡುಕಾಡ್ತಾ ಇರೋ ತರ ಎಲ್ಲಾ ಕಡೆ ಯಾರು ಮಾಡೋದು ಅಂತ ಹುಡುಕಾಡ್ತಾ ಇದ್ವಿ. ಕೊನೆಗೆ ಒಂದ್ ದಿವಸ ನಾನು ಹರ್ಷಿಲ್ ಇದು ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ನಾನು ಹರ್ಷಿಲ್ ಮಾಡಿ ಅಂತ ಕೇಳಿದೆ. ಹರ್ಷಿಲ್ ಮಾಡಿದ್ರು. ಅಂದ್ರೆ ನಾವು ಅಷ್ಟು ಕಿಶೋರ್ ಸರ್ ಮುಂದೆ ಯಾರು ಕೊಡ್ತಾರೆ, ಯಾರು ಇದನ್ನ ಮಾಡಬಲ್ಲ ಅಂತ ನಾವು ಯೋಚನೆ ಮಾಡ್ಬೇಕಂದ್ರೆ
ಅಂದ್ರೆ ನಾವು ಯೋಚನೆ ಈಗ ಆಬ್ವಿಯಸ್ಲಿ ಕಿಶೋರ್ ಸರ್, ಈಗ ನಾವು ಫಸ್ಟ್ ಡೇ ಕಿಶೋರ್ ಸರಿಗೆ ಆಕ್ಷನ್ ಕಟ್ ಹೇಳ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಂದ್ರೆ ಇದು ಇವಾಗಲೂ ಕೂಡ ಅದು ಕನಸಾಗೇ ಇದೆ ನನಗೆ. ಬಟ್ ಆದರೆ ಯಾರು ಸರ್ ಮುಂದೆ ಮಾಡ್ತಾರೆ ಅಂತ ತುಂಬ ಡೌಟ್ಫುಲ್ ಆಗಿತ್ತು. ಆಮೇಲೆ ನಾವು ಒಂದ್ಸತಿ ಹರ್ಷಿಲ್ನ ಚೂಸ್ ಮಾಡಿ, ಅಂದರೆ ಒಂದು 3 ದಿವಸ 4 ದಿವಸ ಶೂಟಿಂಗ್ ಇರಬೇಕಾದ್ರೆ ನಾವು ಹರ್ಷಿಲ್ನ ಫೈನಲೈಸ್ ಮಾಡಿದ್ದು. ಅವತ್ತಿಂದನೇ ನಮಗೆ ಗ್ಯಾರಂಟಿ ಆಗೋದು ಹರ್ಷಿಲ್ ಹಿಂಗೆ ಆರಾಮಾಗಿ ನೋಡ್ಕೊಳ್ತಾರೆ ಅಂತ. ಬಟ್ ಅದನ್ನ ಇದ್ರ ಹರ್ಷಿಲು ಮತ್ತೆ ಕಿಶೋರ್ ಸರ್ ಎದುರುಗಡೆ ಕೂತಾಗ ನಾವು ಲಿಟ್ರಲಿ ಒಂದ್ ದಿವಸ ಕಿಶೋರ್ ಸರ್ ಹತ್ರನೇ ಹೇಳಿದೆ, ಸರ್ ಇದು ಲಿಟ್ರಲಿ ನಿಮ್ಮ ಇದು ಮಾನಿಟರ್ ಮುಂದೆ ಕೂತ್ ನೋಡ್ದಂಗಿಲ್ಲ, ಕಿಶೋರ್ ಸರ್ ಸಿನಿಮಾ ನೋಡಿದ ಥರ ಇದೆ ಅಂತ. ಅಷ್ಟು ಈಸಿಯಾಗಿ ಹರ್ಷಿಲ್ ಟೇಕ್ ಓವರ್ ಮಾಡಿಕೊಂಡ್ರು. ಥ್ಯಾಂಕ್ ಯು ಫಾರ್ ಬೀಯಿಂಗ್ ದ ಪಾರ್ಟ್ ಆಫ್ ದಿಸ್ ಹರ್ಷಿಲ್. ಆ್ಯಂಡ್ ಜನನಿ ಪಿಕ್ಚರ್ಸ್ ಅವರು ಈ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ. ನಾನು ಇವ್ರಿಗೆ ಅಪ್ರೋಚ್ ಮಾಡಿದೆ, ಸರ್ ಈ ಫಿಲಮ್ನ ರಿಲೀಸ್ ಮಾಡ್ಕೊಡಿ ಅಂತ. ವಿಮಿಯೋದಲ್ಲಿ ಲಿಂಕ್ ಕಳಿಸ್ಕೊಟ್ಟೆ. ನೈಟ್ ಸಿನಿಮಾ ನೋಡ್ಬಿಟ್ಟು ಬೆಳಗ್ಗೆ ಕಾಲ್ ಮಾಡಿದ್ರು, ಸರ್ ನಾನು ಬ್ಲಡ್ ಡೊನೇಟ್ ಮಾಡ್ತಾ ಇದ್ದೀನಿ, ಆಮೇಲೆ ಮಾತಾಡ್ತೀನಿ ಸರ್ ಅಂದೆ. ಸರ್ ಇಲ್ಲ ನೀವು ಕೇಳಿ ಅಂತ ಹೇಳ್ಬಿಟ್ಟು 40 ನಿಮಿಷ ಮಾತಾಡಿ, ಇಲ್ಲ ಈ ಸಿನಿಮಾ ನಾವು ಮಾಡ್ತೀವಿ, ಈ ಸಿನಿಮಾ ಇದು ಪಾಸಿಟಿವ್ ಆಗಿದೆ, ಇದು ಯಾವ ಥರ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವರು ಟೇಕ್ ಓವರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಇಟ್ ಸರ್. ಆಮೇಲೆ ಕುನಾಲ್ ಮತ್ತು ಇವರು ರವಿ ಸರ್ ಇಬ್ಬರು ಪಾರ್ಟ್ನರ್ಸು ಜನನಿ ಪಿಕ್ಚರ್ಸಲ್ಲಿ. ಸೊ ಥ್ಯಾಂಕ್ ಯು ಕುನಾಲ್. ಆ್ಯಂಡ್ ನನ್ನ ಟೀಮ್ನ ಮೆನ್ಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಎಡಿಟರ್ ಏಸು ಇಲ್ಲೇ ಇದ್ದಾರೆ, DOP ಸುನಿಲ್ ಅವರು ಇದ್ದಾರೆ, ಅಸದ್ ಅವರು ಯಾಕೆ ಇಂಗ್ಲೀಷಲ್ಲಿ ಮಾತಾಡಿದ್ರು ಅಂದರೆ ಅವರು ಇರೋದು ಇದರದ್ದು ಯುವನ್ ಸರ್ ಅವರು ಅಸೋಸಿಯೇಟ್ ಅವರು. ಸೊ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ನಾವು ಅಂದರೆ ನಮ್ಮ ಫ್ರೆಂಡ್ ಮೂಲಕ ಪರಿಚಯ ಆಗಿ ಇಲ್ಲಿ ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ. ಆಮೇಲೆ ಕಲರಿಸ್ಟ್ ಪವನ್ ಅವರು, ಅದು ಬಿಟ್ಟು ನಮ್ಮ ಕೋ ಡೈರೆಕ್ಟ್ರು ಶಿವ, ಸುನಿಲ್, ರಾಬಿನ್, ಸ್ಟೀವ್ ಮತ್ತು ಸಂಪತ್ ಅಂತ. ಇವ್ರದ್ದು ನಂದು ತುಂಬ ಚಿಕ್ಕ ತಂಡ, ಒಂದು 5 ಜನ ಡೈರೆಕ್ಷನ್ ಟೀಮಲ್ಲಿ ಇದ್ವಿ ಅಷ್ಟೇ. ನಾವು 5 ಜನನೇ ಇಡೀ ಸಿನಿಮಾನ ಮಾಡಿರೋ ಥರ ಆಗಿದೆ. ಅದ್ರ ಜೊತೆಗೆ ನಮ್ಮ ಮೈನ್ ಆ್ಯಕ್ಟರ್ಸು ಇವರು, ಒಂದು ನಿಮಿಷ, ಅದೊಂದು ಲೈಕ್ ಸ್ಪೆಷಲ್ ಥ್ಯಾಂಕ್ಸ್ ಒಂದು ಸ್ವಲ್ಪ ಜನ ಮೆನ್ಷನ್ ಮಾಡೋದ್ರಿಂದ: ರಾಜೀವ್ ದೇವರ, ಸತೀಶ್ ಕುಮಾರ್, ಕರಣ್ ಎಂಪೈ, ರೋಶ್ನಿ, ಅತಿರಥ್, ಸ್ವಸ್ತಿಕ್, ಅಕ್ಷಯ್ ದತ್ ಆ್ಯಂಡ್ ಕುಮಾರ್ ಅಂತ. ಅತಿರಥ್ ನನ್ನ ಫ್ರೆಂಡೇ, ಹೆಸರು ತುಂಬ ಚೆನ್ನಾಗಿತ್ತು ಅಂತ ಸಿನಿಮಾದಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಅದು ಬಿಟ್ಟರೆ ಆ್ಯಕ್ಟರ್ಸ್ ನಮಗೆಲ್ಲ ಮೋಸ್ಟ್ ಆಫ್ ದಮ್ ಇವಾಗ ಪರಿಚಯ ಆಗಿದ್ದಾರೆ. ಈ ನಾಲ್ಕದಲ್ಲೇ ಇರೋರು ವೀರೇಶ್ ಇದ್ದಾರೆ, ಗಗನ ಇದ್ದಾರೆ, ಸ್ನೇಹ ಇದ್ದಾರೆ, ಸೊ ಇವರು ತುಂಬ ಇಂಪಾರ್ಟೆಂಟ್ ರೋಲಲ್ಲಿ ಮಾಡಿದ್ದಾರೆ. ಇವ್ರ ವೈಫ್ ಆಗಿ ಗಗನ ಅವ್ರು ಮಾಡಿದ್ದಾರೆ. ಅದಾದ್ಮೇಲೆ ಸ್ನೇಹ ಅವರು ಇದ್ದಾರೆ, ಸರ್ ಇದ್ದಾರೆ, ಹರ್ಷಲ್ ಇದ್ದಾರೆ. ಅದು ಬಿಟ್ಟು ಇವರು ಚೇತನ್ ಅಂತ, ಚೇತನ್ ಇದ್ದಾರೆ, ಚೇತನ್ ಕಾನ್ಸ್ಟೇಬಲ್ ರೋಲ್ ಮಾಡಿ. ಸುಧೀಂದರ್ ಸರ್ ಇದ್ದಾರೆ. ಆಮೇಲೆ ನಮ್ಮ ಶೈಲೇಶ್ ಸರ್ ಇದ್ದಾರೆ. ಆಮೇಲೆ ದಾಮ್ ಕುಮಾರ್ ಸರ್ ಅವ್ರು ಮಾಡಿದ್ದಾರೆ. ಮತ್ತೆ ನಮ್ಮ ಅಣ್ಣನ ಮಗ ಪೃಥ್ವಿ ಮಾಡಿದ್ದಾನೆ ಸಿನಿಮಾದಲ್ಲಿ. ಅದೇ ದಿಸ್ ಇಸ್ ದ ಆಕ್ಟರ್ಸ್. ಆ್ಯಂಡ್ ಯಾರನ್ನಾರು ಮಿಸ್ ಔಟ್ ಮಾಡಿದ್ರೆ ದಯವಿಟ್ಟು ಬೇಜಾರು. ಸಾಗರ್ ಅವ್ರು ಮಾಡಿದ್ದಾರೆ, ಸಾರಿ. ಆ್ಯಂಡ್ ಲಿರಿಸಿಸ್ಟ್ ಗಣೇಶ್ ಅವರು ಇಲ್ಲ ಇದ್ದಾರೆ. ಇನ್ನೊಂದು ನಮ್ದು ಕನ್ನಡ ಸಾಂಗ್ ಇನ್ನೊಂದಿದೆ ಅಂತ ಹೇಳಿದ್ನಲ್ಲ, ಅದು ಗಣೇಶ್ ಅವರು ಬರೆದಿರೋವಂಥದ್ದು. ದೀಪಕ್ ಅವ್ರು ಬಂದಿದ್ದಾರೆ, ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಲ್ಲಿ ಮಾಡಿದ್ದಾರೆ. ಬಟ್ ಸದ್ಯಕ್ಕೆ ಅವ್ರು ಯಾವ್ದನ್ನ ರಿವೀಲ್ ಮಾಡೋಕ್ಕಾಗಲ್ಲ, ಆ ಥರ ಕ್ಯಾರೆಕ್ಟರ್. ಆಮೇಲೆ ಸಂಜಯ್ ಶಂಕರ್ ಅವರು ಇದ್ದಾರೆ, 5.1 ಮಿಕ್ಸಿಂಗ್ ಮಾಡಿದವರು. ಯಾರು ಮಿಸ್ ಔಟ್ ಮಾಡಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಸಾರಿ, ನಾಗರಾಜ್ ಅವರು ಇದ್ದಾರೆ, ಗಣೇಶ್ ಅವರು ಇದ್ದಾರೆ, ಆ್ಯಂಡ್ ಮನೋಜ್ ಅವರು ಇದ್ದಾರೆ. ನೀವು ಥ್ಯಾಂಕ್ ಯು ಸೋ ಮಚ್ ಸರ್. ಸಿನಿಮಾ 104 ಮಿನಿಟ್ಸ್ ಇದೆ ಸರ್, ಅಂದರೆ 1 hour 44 minutes ಇದೆ ಸರ್. ಸರ್ ಸೆನ್ಸರ್ ಕ್ಲೀನ್ US ಸಿಕ್ಕಿದೆ. ಒಂದು ಸ್ವಲ್ಪ ಅಂದರೆ ಯಾವುದು ಚರ್ಚೆಗಳನ್ನಾಗಲಿ, ಅಂದರೆ ಈಗ ಕಾಪ್ ಮತ್ತು ಜರ್ನಲಿಸ್ಟ್ ಮಧ್ಯ ನಡೆದಿರುವಂಥ ಇಂಟೆನ್ಸ್ ಡಿಸ್ಕಷನ್ಸ್ ಎಲ್ಲ ವ್ಯಾಲಿಡ್ ಆಗಿದೆ ಅಂತ ಆಯಿತು. ಬಟ್ ಸ್ವಲ್ಪ ಬ್ಯಾಡ್ ವರ್ಡ್ಸ್ ಮಾತ್ರ ಮ್ಯೂಟ್ ಮಾಡೋಕ್ಕೆ ಹೇಳಿದ್ರು, ಬಿಟ್ಟರೆ ಬೇರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಸರ್. ಇದೊಂದು ಔಟ್ ಆ್ಯಂಡ್ ಔಟ್ ಒಂದು ಪರ್ಸ್ಪೆಕ್ಟಿವ್ ನರೇಟಿವ್ ಅಲ್ಲಿ ಹೋಗುವಂಥದ್ದು. ಅದೇ ಅವ್ರು ಹೇಳ್ದಂಗೆ ಒಬ್ಬ ಜರ್ನಲಿಸ್ಟ್ ಥ್ರೂ ಔಟ್ ಇಲ್ಲ ಸರ್, ಅಂದರೆ ಅವ್ರ ಕಾನ್ವರ್ಸೇಷನ್ ಅಲ್ಲಿ ಬಿಗಿನ್ ಆಗೋದು, ಅದ್ರ ಮಧ್ಯ ಒಂದು ಅದೇ ಬೆಳಗ್ಗೆ 6 ಗಂಟೆ ಸಂಜೆ 6 ಗಂಟೆಯಿಂದ ಹೋಗೋಷ್ಟ್ರೊಳಗೆ ಆ ಕಾನ್ವರ್ಸೇಷನ್ ಹೇಗೆ ಕ್ರೈಮ್ ಆಗಿರ್ಬೋದು, ಮುಂದೆ ಏನೇನು ಆಗುತ್ತೆ ಇನ್ಸಿಡೆಂಟ್ಸ್ ಅನ್ನೋದು ರೀತಿ. ಇಲ್ಲ ಸರ್, ಇವ್ರದ್ದು ಆ್ಯಕ್ಚುಲಿ ನಮ್ಮ ಇವರು DV ಗುರುಪ್ರಸಾದ್ ಅವರು ರಿಟೈರ್ಡ್ IPS ಆಫೀಸರ್ ಇದಾರಲ್ಲ ಸರ್, ಅವ್ರದ್ದು ಒಂದು ಶಾಡೋಸ್ ಆಫ್ ಡೆತ್ ಅಂತ ಒಂದು ಬುಕ್ ಓದಿದೆ. ಅದರಲ್ಲಿ ಒಂದು ಇದು ಮರಣಾವಧಿ ಶಿಕ್ಷೆ ವಿಧಿಸಿರೋವಂಥವ್ರದ್ದು ಒಂದು 11 ಜನದ ಕಥೆಗಳು ಬರೆದಿದ್ದಾರೆ. ಆ ಕಥೆಗಳು ಓದಿದಾಗ ಅದರಲ್ಲಿ ಅಂದ್ರೆ ಆ ಕಥೆಗಳು ಓದಿದಾಗ ಇಂಟ್ರೆಸ್ಟಿಂಗ್ ಅನ್ಸಿದ್ದು. ಅದಾದ್ಮೇಲೆ ಅವ್ರ ವರ್ಕನ್ನು ಫಾಲೋ ಮಾಡ್ಬೇಕಾದ್ರೆ ಗೊತ್ತಾಯ್ತು. ಅವರು ಇನ್ನೊಂದು ಸ್ವಲ್ಪ ಜನ ಇಂಟರ್ವ್ಯೂ ಮಾಡಿದ್ರು. ಅದರಲ್ಲಿ ಎಷ್ಟೊಂದು ಜನ ಬಿಕಾಸ್ ಆಫ್ ದ ಸಿಚುವೇಶನ್ಸ್ ಕ್ರಿಮಿನಲ್ ಆಗಿರೋವಂಥವ್ರು, ಅವ್ರ ಫ್ಯಾಮಿಲಿಗೆ ಏನೋ ಒಂದು ಅಫೆಕ್ಟ್ ಆಗಿ, ಇಲ್ಲ ಅವ್ರು ಬೇಕಾದವ್ರಿಗೆ ಏನೋ ಒಂದು ಅಫೆಕ್ಟ್ ಆಗಿರೋವಂಥವ್ರು, ಆ ಒಂದು ಪಾಯಿಂಟ್ ತಗೊಂಡು ವರ್ಕ್ ಮಾಡಿದ್ದಾರೆ ಸರ್. ಅದ್ರ ಸುತ್ತ ಈ ಕತೆ ಕಟ್ಟಿದ್ದೀವಿ. ಮೋರ್ ಆಫ್ ಪೊಲೀಸ್ ಒಂದು ನೀವು ಇಷ್ಟು ಹೇಳಿದ್ರೆ ಸಾಕು ನೋಡಿ, ಅವರು ಬೆರಳು ತೋರಿಸಿದ್ರೆ ಹಸ್ತಾನೆ ನಮ್ತಾರೆ ಹಿಂಗ ಅಂತ ಹೇಳ್ತಿದಾರಲ್ಲ. ಫ್ಲಾಶ್ ಬ್ಯಾಕ್ ಸ್ಟೋರೀಸ್ ಹಾಂ ಸರ್, ಸ್ಮಾಲ್ ಅಂದರೆ ಅವರ ಫ್ಯಾಮಿಲಿ ಸ್ಟೋರೀಸ್ ಎಲ್ಲ ಇರುತ್ತೆ. ಹಾಂ ಇದೆ ಸರ್.
ಓಕೆ ಧನ್ಯವಾದಗಳು ಸಾಗರ್ ಅವ್ರಿಗೆ, ಒಳ್ಳೇದಾಗ್ಲಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ ಗೆಳೆಯರಿಗೆ ಬಂದಿದ್ದಕ್ಕೆ. ಆ್ಯಂಡ್ ಆಲ್ಮೋಸ್ಟ್ ಇದು ಒಂದು 7 months ಹಿಂದೆ ಸಾಗರ್ ಸರ್ ನನಗೆ ಇದು ಸಿನಿಮಾ ವಿಮೆ ಲಿಂಕ್ ಕಳಿಸಿದ್ರು, ನೋಡೋಕೆ ಹೇಳಿದ್ರು. ಆ್ಯಂಡ್ ನಾವು ಬ್ಲಿಂಕ್ ಸಿನಿಮಾ ಮಾಡಿದ್ವಿ, ಬ್ಲಿಂಕ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೆ. ಆ್ಯಂಡ್ ಅದ್ರದ್ದು ಡಿಸ್ಟ್ರಿಬ್ಯೂಷನ್ ನಾವೇ ಮಾಡಿದ್ವಿ. ಸೊ ನಾವು ರಿಲೀಸ್ ಮಾಡಿದಾಗ ಬರೀ 8 ಥಿಯೇಟ್ರ್ ಸಿಕ್ಕಿತ್ತು ನಮಗೆ. 8 ಥಿಯೇಟ್ರಿಂದ ನಾವು ವಿ ಟೇಕಪ್ ಟು ಟಿಲ್ ಅದು 96 ಸ್ಕ್ರೀನ್ ತನಕ ರಿಲೀಸ್ ಆಯಿತು. ಅಂದರೆ ಎವ್ರಿ ವೀಕ್ ಇನ್ಕ್ರೀಸ್ ಆಗುವಂತ ಇತ್ತು ಬಿಕಾಸ್ ಆಫ್ ದ ಕಂಟೆಂಟ್. ಬ್ಲಿಂಕ್ ಆದಮೇಲೆ ನಂಗೆ ಆಗಿರೋ ಏನು ಪ್ರಾಬ್ಲಮ್ಗಳೇನಿತ್ತಲ್ಲ, ಡಿಸ್ಟ್ರಿಬ್ಯೂಷನಲ್ಲಿ ನಮಗೆ ಸಮಸ್ಯೆ ಆಗಿತ್ತು ನನಗೆ. ಅಂದರೆ ರೈಟ್ ನನಗೆ ರಿಲೀಸ್ ಮಾಡೋಕ್ಕೆ ಆಗಿರಲಿಲ್ಲ, ಸಿನಿಮಾ ಸಿಕ್ಕಿರಲಿಲ್ಲ. ಅದಾದಮೇಲೆ BTS ಅಂತ ಒಂದು ಸಿನಿಮಾ ರಿಲೀಸ್ ಮಾಡಿದ್ವಿ ನಮ್ಮ ಅಂಡ್ರಲ್ಲೇ. ಅದು 25 days ಥಿಯೇಟ್ರಲ್ಲಿ ಲಿಮಿಟೆಡ್ ಸ್ಕ್ರೀನಲ್ಲೇ ರನ್ ಆಯಿತು. ಟೀಮ್ ವೇರ್ ಹ್ಯಾಪಿ. ಅದಾದಮೇಲೆ ನಾಡಿ ಇದಕ್ಕೆ 31ನೇ ತಾರೀಕು ನೋಡಿದವರು ಏನಂತಾರೆ ಅಂತ ನವೀನ್ ಶಂಕರ್ ಸರ್ ಸಿನಿಮಾ ರಿಲೀಸ್ ನಾವೇ ಮಾಡ್ತಾ ಇರೋದು. ಆ್ಯಂಡ್ ಇದು ಈ ಸಿನಿಮಾ ರಿಲೀಸ್ ಮಾಡೋಕ್ಕೆ ಮೇನ್ ಕಾರಣ ಏನಂದರೆ, ದಿಸ್ ಈಸ್ ಇಂಡಿಪೆಂಡೆಂಟ್ ಪ್ರೊಡಕ್ಷನ್. ಸಾಗರ್ ಸರು ಅವರು IT-ನಲ್ಲಿ ಜಾಬ್ ಮಾಡಿ ಅವರೇ ಸೇವ್ ಮಾಡಿರೋ ದುಡ್ಡು ಇಟ್ಕೊಂಡು ಆ ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕು ನಾವು ಮನಸ್ಥಿತಿ. ಅದೇ ಅವ್ರಿಗಿನ್ನೂ ಸಾಕಷ್ಟು ಸ್ಕ್ರಿಪ್ಟ್ಗಳು ಬರೆದಿದ್ದಾರೆ. ಬಟ್ ಈ ಸಿನಿಮಾ ನಾವು ಥಿಯೇಟ್ರ್ನಲ್ಲಿ ನಿಲ್ಲಿಸ್ಬೇಕು ಅಂತ ನಾವು ಎಲ್ಲ ಥಿಯೇಟ್ರ್ದವರಿಗೂ ಮಾತಾಡೋಕೆ ಹೋದಾಗ ಅವ್ರು ಎಲ್ಲರೂ ಅನ್ನೋದೇ, ಈ ಸಿನಿಮಾ ಏನು ನೋಡುತ್ತೇನ್ರಿ, ಪ್ರತಿ ಸಲ ಅದೇ ಕೇಳೋರು. ಅಂಟಿಲ್ ಅಂಡ್ ಅನ್ಲೆಸ್ ವಿ ವಿಲ್ ನಾಟ್ ಬಿಲ್ಡ್ ದಟ್ ಕಲ್ಚರ್. ಕಂಟೆಂಟ್ ಸಿನಿಮಾಗಳಿಗೆ ನಾವು ಥಿಯೇಟ್ರಲ್ಲಿ ಬಂದು ನೋಡೋ ಕಲ್ಚರ್ ನಾವು ಬಿಲ್ಡ್ ಮಾಡಿಲ್ಲ ಅಂದರೆ ಕಂಟೆಂಟ್ ಸಿನಿಮಾಗಳಿಗೆ ಥಿಯೇಟ್ರಲ್ಲಿ ಜನ ಬರೋದಿಲ್ಲ. ಸೊ ನಾವು ವಾಟ್ ಎವರ್ ಅದು ಇನ್ನೂ ಎಷ್ಟು ಎಲ್ಲಿ ತನಕ ನಮ್ಮ ಕಡೆಯಿಂದ ಆಗುತ್ತೆ ಅಲ್ಲಿ ತನಕ ಕಂಟೆಂಟ್ ಸಿನಿಮಾಗಳನ್ನ ನಮ್ಮ ಜನನಿ ಪಿಕ್ಚರ್ಸಿಂದ ನಾವು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ವಿಲ್ ಫೇಲ್ ಅಂಟಿಲ್ ಒನ್ ಡೇ ವಿಲ್ ವಿನ್. ಥ್ಯಾಂಕ್ ಯು. ಥ್ಯಾಂಕ್ ಯು. Everybody coming here today. ಎಲ್ಲರೂ ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡೋರೆ. I don't think anything is left. But as a team, I should say, Sagar sir, I have seen actually it's very shocking. I have always seen Sagar sir like a one-man army, single. ನನಗೆ ಗೊತ್ತಿಲ್ಲ ಎಷ್ಟು ಜನ ಇದ್ರು ಅವ್ರ ಹಿಂದೆ. So it's very surprising. Now there is more faith. I am sure ಈ ಸಿನಿಮಾ will do well in theaters, in single screens and multiplexes. We will go step by step. That is what the plan is. ಥ್ಯಾಂಕ್ ಯು ಕುನಾಲ್ ಅವರೇ. ಒಂದು ವಿನಂತಿ, ವೀರೇಶ್ ದಯಮಾಡಿ. ಸೊ ಇದು ಪರ್ಸ್ನಲಿ ನನಗೆ 2ನೇ ಪ್ರೆಸ್ ಮೀಟು. ರೀಸೆಂಟಾಗಿ ಮಧ್ಯಂತರ ಅನ್ನೋ ಒಂದು ಸಿನಿಮಾಕ್ಕೆ ನಾವು ಪ್ರೆಸ್ ಮೀಟ್ ಮಾಡಿ ಸ್ಕ್ರೀನಿಂಗ್ ಮಾಡಿದಾಗ ತಾವೆಲ್ಲರೂ ಬಂದಿದ್ದರೆ. ಸೊ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ. ಹೀಗೆ ಪ್ರತಿ ವಾರ ಪ್ರತಿ ತಿಂಗಳು ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಇಷ್ಟಪಡ್ತೀನಿ ನಾನು. ಇನ್ನು ಈ ಸಿನಿಮಾದ ಬಗ್ಗೆ ಹೇಳೋದಾದರೆ, ಈ ಸಿನಿಮಾದ ಪಾತ್ರದ ಬಗ್ಗೆ ನಾನು ಹೆಚ್ಚು ಮಾತಾಡೋ ಹಾಗಿಲ್ಲ. ಯಾಕಂದರೆ ನನ್ನ ಪಾತ್ರನೇ ಮಾತಾಡಬೇಕು. ಅದನ್ನು ಸಿನಿಮಾ ನೋಡಿದ ಮೇಲೆ ನೀವು ಅದನ್ನು ಮಾತಾಡಿದಷ್ಟು ಸೂಕ್ತ ಆಗುತ್ತೆ. ಸಿನಿಮಾ ನನ್ನ ಮೊದಲನೇ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಏನಂತ ಹೇಳಿದ್ರೆ, ಕಿಶೋರ್ ಸರ್ ಬಗ್ಗೆ ಎಲ್ಲರೂ ಮಾತಾಡಿದರು. ನಾನು ಪರ್ಸ್ನಲ್ಲಾಗಿ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಯೂಶ್ವಲಿ ಒಂದು ಮಾತು ಇದೆ ಅಂತ ಹೇಳಿದ್ರೆ, ನೆವರ್ ಮೀಟ್ ಯುವರ್ ಐಡಲ್ ಅಂತ. ಅಂದರೆ ನೀವು ಯಾರನ್ನ ತುಂಬ ಆಸ್ಪೈರ್ ಮಾಡ್ತೀರಾ ಅವ್ರನ್ನ ನಿಜ ಜೀವನದಲ್ಲಿ ಭೇಟಿ ಮಾಡಬೇಡಿ, ಅವ್ರ ಮೇಲೆ ಗೌರವ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಕಿಶೋರ್ ಸರ್ ಅವ್ರನ್ನ ಮೀಟ್ ಮಾಡಿದ ಮೇಲೆ ಗೌರವ ಜಾಸ್ತಿ ಆಯಿತು. ನಮ್ಮದು ಫಸ್ಟ್ ಸೀನ್ ಇದ್ದಿದ್ದು 2 ನಿಮಿಷ. ಒಂದು 2 ನಿಮಿಷದಲ್ಲಿ ಸೀನ್ ಆಗೋಯ್ತು. ಆದರೆ ಆ ಸೀನ್ಗೂ ಮುಂಚೆ 2 ಅವರ್ ಮಾತಾಡಿದ್ದೀವಿ, ಸೀನ್ ಆದಮೇಲೆ 2 ಅವರ್ ಮಾತಾಡಿದ್ದೀವಿ. ಅಂದರೆ ಅವರು ನಾನು ಹೊಸಬ ಅಂತ ಅಥವಾ ನಾನು ಅವ್ರಿಗೆ ಪರಿಚಯನೂ ಇರಲಿಲ್ಲ. ಹಾಗಂತ ಅವರು ನನ್ನನ್ನು ಸುಮ್ಮನೆ ಏನೋ ಒಂದು ಸ್ಟಾರ್ ಒಬ್ಬ ಹೊಸಬ ಆ್ಯಕ್ಟರ್ನ ಟ್ರೀಟ್ ಮಾಡೋ ರೀತಿ ಮಾಡದೆ ತುಂಬ ಈಕ್ವಲ್ ಆಗಿ ಟ್ರೀಟ್ ಮಾಡಿ 2 ಅವರ್ ಅವರು ತುಂಬ ಜೆನ್ಯೂನ್ ಆಗಿ ತುಂಬ ಸೀರಿಯಸ್ ಆಗಿ ಮಾತಾಡಿದರು. ಸೊ ಅವಾಗ ಅವರು ಹೇಳಿದಾಗೆ ನನಗೆ ಅನ್ನಿಸ್ತು, ಪರವಾಗಿಲ್ಲ, ಅಂದರೆ ಪ್ರಾಮಾಣಿಕರು ಇಂಡಸ್ಟ್ರಿಯಲ್ಲಿ ಇದ್ದಾರಪ್ಪ ಅಂತ ನನಗೆ ಮತ್ತೊಮ್ಮೆ ಅದು ಕನ್ಫರ್ಮ್ ಆಯಿತು ಅಂತ ಹೇಳ್ಬೋದು. ಇನ್ನು ಸಾಗರ್ ಅವರು ನನಗೆ ಹರ್ಷಿಲ್ ಮೂಲಕ ಪರಿಚಯ. ಸೊ ನಾನು ಹರ್ಷಿಲ್ ಅವರು ರಂಗಭೂಮಿಲಿ ಹಲವಾರು ವರ್ಷಗಳಿಂದ ಮಣ್ಣು ನೋಡ್ತಾನೆ ಇದ್ವಿ. ಸೊ ಈ ಸಿನಿಮಾಗೆ ಅವ್ರು ಹೇಳೋದು, ಅರ್ಜೆಂಟಾಗಿದೆ, ನೀನು ಸಂಜೆ ಒಳಗಡೆ ನನಗೆ ಅದರದ್ದು ಸ್ವಲ್ಪ ಸ್ಕ್ರೀನ್ ಟೆಸ್ಟ್ ಎಲ್ಲ ಕಳಿಸ್ಬೇಕು, ತುಂಬ ಅರ್ಜೆಂಟ್ ಇದೆ ಅಂತ. ನಾನು ಅದನ್ನೆಲ್ಲ ಓದಿ ನನಗೆ ತುಂಬ ಇದು ಇಷ್ಟು ಬೇಗ ಆಗುವಂಥ ಕೆಲಸ ಅಲ್ಲ ಅಂತ ಹೇಳಿದೆ. ಮತ್ತು ಅವರಿಗೆಲ್ಲ ಸ್ಕ್ರೀನ್ ಟೆಸ್ಟ್ ಎಲ್ಲ ಕೊಟ್ಟ ಮೇಲೆ ಹೇಳಿದೆ, ಅವ್ರಿಗೆ ಬೇಡ ಅಂತ ಹೇಳಿದ್ರೆ ದಯವಿಟ್ಟು ಬೇಗ ಹೇಳೋಕೆ ಹೇಳ್ಬಿಡು ಅಂತ. ಬಟ್ ಅವರಿಗೆ ಅದೇನೋ ಇಷ್ಟ ಆಯ್ತಂತೆ. ಅವ್ರು ನನ್ನನ್ನು ಹೇಗೆ ಕಾಸ್ಟ್ ಮಾಡಿದ್ರು ಅಂತ ನನಗೂ ಗೊತ್ತಿಲ್ಲ. ಸಿನಿಮಾ ನೋಡಿದ್ಮೇಲೆ ನಿಮಗೆ ಅವ್ರ ಕಾಸ್ಟಿಂಗ್ ಸರಿ ಇದೆನೋ ತಪ್ಪಿದೇನೋ ಅಂತ ನೀವೇ ಡಿಸೈಡ್ ಮಾಡಬೇಕು. ಎಸ್, ಥ್ಯಾಂಕ್ ಯು ವೀರೇಶ್ ಅವರೇ. ಆಜಾದ್ ಅವರೇ, ಶಿಫ್ಟ್ ಮೊದಲನೇದಾಗಿ ನನಗೆ ಆಪರ್ಚುನಿಟಿ ಕೊಟ್ಟಂತಹ ಸಾಗರ್ ಸರ್ ಹಾಗೂ ಶಿವು ಅವರು ಹಾಗೂ ಪ್ರೊಡ್ಯೂಸರ್ಸ್ ಆದಂಥ ನಿರ್ಮಲ್ ಸರ್, ರಮ್ಯಾ ಮ್ಯಾಮ್ ಹಾಗೂ ಕಿಶೋರ್ ಸರ್ ಕೂಡ ಥ್ಯಾಂಕ್ ಯು ಸೋ ಮಚ್. ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳ್ಬೋದು ನಾನು ಸರ್ ಜೊತೆ ಆ್ಯಕ್ಟ್ ಮಾಡಿರೋದು.
ಸರ್ ಎಷ್ಟು ಕೈಂಡ್ ಆ್ಯಂಡ್ ಹಂಬಲ್ ಅಂದರೆ ತುಂಬ ಭಯ ಇತ್ತು ಫಸ್ಟ್ ನಾನು ಅವ್ರ ಜೊತೆ ಫೇಸ್ ಮಾಡಿ ಆ್ಯಕ್ಟ್ ಮಾಡೋದಾಗಿರ್ಬೋದು. ಬಟ್ ತುಂಬ ಸಪೋರ್ಟಿವ್ ಆಗಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಈ ಸಿನಿಮಾದಲ್ಲಿ ಕಿಶೋರ್ ಸರ್ ಅವರ ವೈಫ್ ಪಾತ್ರದಲ್ಲಿ ಮಾಡಿದ್ದೇನೆ. ನಾರ್ಮಲ್ ಹೌಸ್ ವೈಫ್, ಮಗ, ಮನೆ ಮಕ್ಕಳು ಆ ಥರನೇ ಇರುವಂಥ ಕ್ಯಾರೆಕ್ಟರು. ತುಂಬ ಖುಷಿ ಇದೆ ಈ ಪಾತ್ರ ಮಾಡೋದ್ರಲ್ಲಿ. ಮತ್ತು ತುಂಬ ಚೆನ್ನಾಗಿ ಮೂಡ್ ಬಂದಿರುತ್ತೆ ಸಿನಿಮಾ. ಸಾಗರ್ ಸರ್ ಅವರು ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಹಾಗೆ ಕೂಡ ಸಿನಿಮಾಟೋಗ್ರಫಿನಲ್ಲಿ ಸುನಿಲ್ ಸರ್ ಕೂಡ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ನಿಮ್ಮೆಲ್ಲರ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫ್ರೀ ಟೈಮ್ ತೊಗೊಂಡು ಇಲ್ಲಿ ಬಂದಿದ್ದೀರಾ, ನಮ್ಮೆಲ್ಲರನ್ನೂ ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ ಸ್ಪ್ರೆಡ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸಾಗರ. ದೀಪಕ್ ಅವರೇ ಕ್ವಿಕ್ ಆಗಿ 1 ನಿಮಿಷದಲ್ಲಿ, ಅನ್ಯತಾ ಭಾವಿಸಬಾರ್ದು. ಮೊದಲನೇದಾಗಿ ಶಿವು ಸರ್ ಮತ್ತು ನಮ್ಮ ಸಾಗರ್ ಸರ್ಗೆ ಧನ್ಯವಾದಗಳು. ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ, ರಿವೀಲ್ ಮಾಡೋಕ್ಕೂ ಆಗಲ್ಲ. ದಯವಿಟ್ಟು February 7th ಎಲ್ಲರೂ ಬನ್ನಿ, ಸಪೋರ್ಟ್ ಮಾಡಿ. ಒಂದು ಒಳ್ಳೆ ತಂಡ, ಎನರ್ಜೆಟಿಕ್ ತಂಡ, ನಿಮಗೆಲ್ಲ ಇಷ್ಟ ಆಗತ್ತೆ ಅಂತ ಭಾವಿಸಿದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು.